ವಿದೇಶಿ ವ್ಯಾಪಾರ ಅಂದ್ರೆ ಏನು, ವಿದೇಶಿ ವ್ಯಾಪಾರ ಯಾಕೆ ಅನಿವಾರ್ಯ ಮತ್ತು ಅದು ಉಂಟಾಗುತ್ತದೆ ಅನ್ನುವಂತ ಹಲವಾರು ಸಂಗತಿಗಳನ್ನ ನಾವೆಲ್ಲ ಚರ್ಚೆ ಮಾಡಿದ್ವಿ. ಸೊ ಇವತ್ತು ನೇರವಾಗಿ ಭಾರತದ ವಿದೇಶಿ ವ್ಯಾಪಾರ ಅನ್ನೋದ್ರ ಕುರಿತಾಗಿ ನೋಡೋದಕ್ಕೆ ಹೋಗೋಣ ಬನ್ನಿ. ನಮಸ್ತೆ ಮೈಸಿ, ವೆಲ್ಕಮ್. ಸೊ ವಿದೇಶಿ ವ್ಯಾಪಾರ ಭಾರತಕ್ಕೆ ಹೊಸದಲ್ಲ. ಇದು ಕ್ರಿಸ್ತ ಪೂರ್ವ ಕಾಲದಲ್ಲಿ, ಎಷ್ಟು ಕ್ರಿಸ್ತ ಪೂರ್ವ ಅಂತಂದ್ರೆ ಭಾರತದೊಳಗೆ ಯಾವಾಗಿನಿಂದ ನಾಗರಿಕ ಜೀವನ ಅನ್ನೋದು ಶುರುವಾಯಿತು ಆವಾಗಿನಿಂದಲೂ ಭಾರತ ವಿದೇಶಿ ವ್ಯಾಪಾರವನ್ನ ಮಾಡ್ಕೊಂಡು ಬಂದದ ಅನ್ನೋದಕ್ಕೆ ಸಾಕಷ್ಟು ಕುರುಹುಗಳು ಸಿಕ್ಕವ. ಅದಕ್ಕೆ ಅತ್ಯಂತ ಉತ್ತಮ ಉದಾಹರಣೆ ಲೋತಾಲ್ ಬಂದರು. ಸೊ ಲೋತಾಲ್ ಬಂದರು ಅಲ್ಲಿ ಆಗಲೇ ಅವರು ಗ್ರೀಕರ ಜೊತೆ ವ್ಯಾಪಾರ, ಮೆಸೊಪೊಟಮಿಯಾ ಜೊತೆ, ಮೆಸೊಪೊಟಮಿಯಾ ಜೊತೆ, ಈಜಿಪ್ತದ ಜೊತೆ ವ್ಯಾಪಾರವನ್ನ ಮಾಡ್ತಿದ್ರು ಅನ್ನುವಂಥದ್ದು ಲೋತಾಲ್ ಬಂದರು ಅದಕ್ಕೆ ಸಾಕ್ಷಿಯಾಗಿದೆ. ಹಾಗೇನೇ ದಕ್ಷಿಣ ಭಾರತದಲ್ಲೂ ಕೂಡ ನಾವು ಆಗಲೇ ಚರ್ಚೆ ಮಾಡಿದೀವಿ. ಏನು ಅಂತಂದ್ರೆ ಅರಿಕಮೇಡು ಅನ್ನುವಂತಹ ಒಂದು ಸ್ಥಳ, ಎಲ್ಲಿ ಇದು ಪುದುಚೇರಿ ಒಳಗೆ ಬರುವಂತಹ ಒಂದು ಸ್ಥಳ ಅರಿಕಮೇಡು. ಸೊ ಇಲ್ಲಿ ಸಾಕಷ್ಟು ರೋಮನ್ ಕಾಯಿನ್ಸ್, ನಾಣ್ಯಗಳು ಸಿಕ್ಕಿರೋದ್ರಿಂದ ಸೊ ಇಲ್ಲಿಯಿಂದ ರೋಮ್ ಸಾಮ್ರಾಜ್ಯದ ಜೊತೆಗೆ ಅಂದ್ರೆ ಹೆಚ್ಚು ಕಡಿಮೆ ಕ್ರಿಸ್ತ ಶಕದ ಹೊತ್ತಿಗೂ ಕೂಡ ಭಾರತ ದೊಡ್ಡ ವ್ಯಾಪಾರವನ್ನು ಹೊಂದಿತ್ತು ಅನ್ನುವಂಥದ್ದು ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಗ್ತವೆ. ಒಟ್ಟಿನೊಳಗೆ ಭಾರತಕ್ಕೆ ವಿದೇಶಿ ವ್ಯಾಪಾರ ತುಂಬಾ ಕಾಮನ್ ಆಗಿ ಬಂದಿರುವಂತದ್ದು. ಕ್ರಿಸ್ತ ಶಕ 100ರ ಸುಮಾರಿಗೆ ಇದೊಂದು ತಮಗೆ ಗೊತ್ತದ ಅಲೆಕ್ಸಾಂಡ್ರಿಯಾದ ಅನಾಮಧೇಯ ನಾವಿಕ, ಅಲೆಕ್ಸಾಂಡ್ರಿಯಾ ಅಂದ್ರೆ ಈಜಿಪ್ಟ್, ಕನ್ಫ್ಯೂಸ್ ಆಗ್ತದೆ. ಅಲೆಕ್ಸಾಂಡರ್ ದ ಗ್ರೇಟ್, ಮೆಸಿಡೋನಿಯಾ ಅಂದ್ರೆ ಗ್ರೀಸ್, ಬಟ್ ಅಲೆಕ್ಸಾಂಡ್ರಿಯಾ ನಗರ ಇರೋದು ಇಟ್ ಇಸ್ ಎ ಪೋರ್ಟ್ ಸಿಟಿ, ಬಂದರು ನಗರ ಅಂತ ನಾವು ಹೇಳ್ತೀವಿ. ಸೊ ಇದು ಇರೋದು ಈಜಿಪ್ತದೊಳಗೆ. ಸೊ ಅಲ್ಲಿ ಪೆರಿಪ್ಲಸ್ ಆಫ್ ಎರಿಥ್ರೇನ್ ಅನ್ನುವಂತ ಭಾರತ ಸೇರಿದಂತೆ ಹಲವು ದೇಶಗಳ ನಡುವಿನ ವ್ಯಾಪಾರವನ್ನ ಇದು ವಿವರಿಸುತ್ತದೆ. ಯಾವುದು? ಪೆರಿಪ್ಲಸ್ ಆಫ್ ಎರಿಥ್ರೇನ್. ಯಾರು ಬರ್ದಾರಂತ ಗೊತ್ತಿಲ್ಲ, ಬಟ್ ಅದು ಕ್ರಿಸ್ತ ಶಕ 100ರ ಹೊತ್ತಿಗೆ ಬರೆದ್ರು. ಯಾರ ಬರಿವರ್ಯಾಕ? ಸೊ ಭಾರತದ ಹಲವಾರು ದೇಶಗಳ ಜೊತೆ ವ್ಯಾಪಾರವನ್ನ ಹೊಂದಿತ್ತು ಅನ್ನೋದು ಇದರಿಂದ ಜಾಹೀರಾಗ್ತದೆ. ಮತ್ತೆ ಅವ್ರು ಹೇಳೋದು ಯಾಕ? ನಮ್ಮಲ್ಲಿನ ಸಾಕಷ್ಟು ಆಗಲೇ ಎವಿಡೆನ್ಸಸ್ ಹೇಳಿದಲ್ಲ, ಲೋತಾಲ್ ಬಂದರು ಇರ್ಬೋದು, ಅರಿಕಮೇಡು ಇರ್ಬೋದು, ಇಂಥ ಸಾಕಷ್ಟು ಉದಾಹರಣೆಗಳು ಸಿಗ್ತಾವ. 1198ರಿಂದ ಮುಂದಿನ ಕಾಲಕ್ಕ ಅಂತ ಬಂದ್ರೆ ಆನಂತರ ಅದು ನಿರಂತರವಾಗಿ ಮುಂದುವರ್ಕೊಂಡು ಬಂತು. ಬಟ್ ಒನ್ ಥಿಂಗ್ ನಿಮ್ಗೆ ಗೊತ್ತಿರಬೇಕು, ಎಸ್ ಈ ಒಂದು ವ್ಯಾಪಾರ ಅನ್ನುವಂಥದ್ದು ಬಂದರುಗಳ ಮೂಲಕ ಮೆಸೊಪೊಟೇಮಿಯಾ ಜೊತೆ ಮಾಡೋದು ವಿಶೇಷ ಅಲ್ಲ. ಆದ್ರೆ ನಾವು ರೋಮನ್ ಸಾಮ್ರಾಜ್ಯದ ಜೊತೆ ನೇರವಾಗಿ ವ್ಯಾಪಾರ ಮಾಡ್ತಿದ್ವೇನು ಅಂತ ಕೇಳಿದ್ರೆ ಸ್ವಲ್ಪ ಡೌಟ್ಫುಲ್. ಯಾಕಂತಂದ್ರೆ ಅವಾಗ ಭಾರತಕ್ಕೂ ಮತ್ತು ಯುರೋಪ್ಗೂ ನೇರವಾಗಿ ಸಮುದ್ರ ಮಾರ್ಗ ಅನ್ನೋದು ಇದ್ದಿರಲಿಲ್ಲ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಯುರೋಪ್ ಆ ಕಾಲದಿಂದಲೂ ಭಾರತದ ಒಂದು ಪ್ರಮುಖ ಮಾರುಕಟ್ಟೆ, ವಿದೇಶಿ ವ್ಯಾಪಾರ ಮಾರುಕಟ್ಟೆ. ಯುರೋಪ್ದೊಳಗೆ ಭಾರತದ ವಸ್ತುಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ. ಆದರೆ ಯುರೋಪ್ಗೆ ಆ ವಸ್ತುಗಳನ್ನ ಮುಖ್ಯವಾಗಿ ಅರಬರು ತಲುಪಿಸ್ತಿದ್ರು ಅಂತ ನಾವು ನೋಡ್ತೀವಿ. ಸೊ ಅರಬರು ಯಾಕೆ ತಲುಪಿಸ್ತಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಒಂಟಿ ಮ್ಯಾಗ ಹಂಗ ಹಿಂಗ ಒಯ್ತಿದ್ರು, ಹಡಿಗಿನೊಳಗೆ ಒಯ್ದ್ರು ತಮ್ಮ ದೇಶ ಮಠ ಅಂದ್ರೆ ಏನು ಗಲ್ಫ್ ದೇಶಗಳು ಅಂತ ಕರಿತೀವೋ ಅಲ್ಲಿವರೆಗೆ ಹಡಗಿನಾಗ ಅವಾಗ ಕಾಲದೊಳಗ ನಾವೇ ಒಳಗ ಒಯ್ದು ಅಲ್ಲಿಂದ ಭೂಮಾರ್ಗ. ಸೊ ಭೂಮಾರ್ಗ ನಿಮ್ಗೆ ಗೊತ್ತೈತಿ, ಎಲ್ಲಿ ಭೂಮಾರ್ಗ ಕನೆಕ್ಟ್ ಆಗ್ತೈತಿ ಯುರೋಪ್ ಮತ್ತು ಈ ಏಷ್ಯಾದ ಅಥವಾ ಅರಬ್ ದೇಶಗಳು ಅಂತಂದ್ರೆ ಕಾನ್ಸ್ಟಂಟಿನೋಪಲ್. ಎಕ್ಸಾಕ್ಟ್ಲಿ ಮಹೇಶ್. ಸೊ ಆ ಕಾನ್ಸ್ಟಂಟಿನೋಪಲ್ ಅನ್ನುವಂತ ಏನು ಒಂದು ಸಣ್ಣ ಭೂಮಾರ್ಗ ಅನ್ನುವಂಥದ್ದು ನಮಗೆ ಬರ್ತದ. ಸೊ ಆ ಭೂಮಾರ್ಗದ ಮೂಲಕ ವ್ಯಾಪಾರ ಆಗ್ತಿತ್ತು, ನಡೆದಿತ್ತು, ಚೆನ್ನಾಗಿ ಹೊಂಟಿತ್ತು. ಆದ್ರೆ ನಮಗೆಲ್ಲ ಗೊತ್ತದ ಕಾನ್ಸ್ಟಂಟಿನೋಪಲ್ ಪತನ ಆಯ್ತು. ಆ ಕಾನ್ಸ್ಟಂಟಿನೋಪಲ್ ಪತನದ ಹಿನ್ನೆಲೆ ಒಳಗ ಯುರೋಪ್ನವರಿಗೆ ಭಾರತದ ವಸ್ತುಗಳು ಸಿಗಲ್ಲಂಗಾಗ್ಬಿಡ್ತು. ಅವರಿಗೆ ವಿದೇಶಿ ವ್ಯಾಪಾರದೊಳಗ ಈ ಭಾರತದ ವಸ್ತುಗಳು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದ್ದು, ಬಹಳ ಮಹತ್ವ ಹೊಂದಿದ್ದು. ಹೀಗಾಗಿ ಅವರಿಗೆ ಭಾರತದಿಂದ ವಸ್ತುಗಳು ಬರಲಿಲ್ಲ. ಭಾರತ ಅಷ್ಟೇ ಅಲ್ಲ, ಇತರ ಪೂರ್ವ ಏಷ್ಯಾದ ದೇಶಗಳು, ಇದನ್ನು ಕೂಡ ನಾವು ಬಹಳ ವಿಶೇಷವಾಗಿ ಗಮನಿಸಬೇಕು. ನಾವು ಬಹಳಷ್ಟು ಸಲ ಏನಂತಿರ್ತೀವಿ ಅಂತ, ಬರ್ರಿ ನಮಸ್ಕಾರ ನಿಂಗಯ್ಯ, ಎಸ್ ರಾಧಾಜಿ, ವೆರಿ ಗುಡ್ ಆಫ್ಟರ್ನೂನ್, ವೆಲ್ಕಮ್, ಬರ್ರಿ. ಬಹಳ ಸಲ ಇದನ್ನ ನಾವು ಗಮನಿಸೋದಿಲ್ಲ, ನಮ್ದು ಒಂದೇ ದೊಡ್ಡದು ಅನ್ನೋಂಗ್ ಮಾತಾಡ್ಕೋತೀವಿ. ಬಟ್ ಹಾಗಲ್ಲ, ಚೀನಾ ಹಿಡ್ಕೊಂಡು ಭಾರತ ಹಿಡ್ಕೊಂಡು ಇವತ್ತಿನ ಆಗ್ನೇಯ ಏಷ್ಯಾದ ದೇಶಗಳು ಅಂತ ಏನು ಇದಾವಲ್ಲ, ಅಂದ್ರೆ ಇವೆಲ್ಲ ಇಂಡೋನೇಷ್ಯಾ, ಮಲೇಷಿಯಾ, ಇವೆಲ್ಲ ಆ ಕಾಲದಲ್ಲಿ ಬಹಳ ಮಹತ್ವದ ವ್ಯಾಪಾರ ಕೇಂದ್ರಗಳು. ನಾವು ಭಾರತ ಹೇಗೋ ಹಾಗೆ ನಡೆ ಈ ಇಡೀ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ದೇಶಗಳು, ಪೂರ್ವ ಏಷ್ಯಾ, ಹಿಂಗ ಮೂರು ಇಟ್ಕೋಬಹುದು ನೀವು. ಇಷ್ಟೂ ಪ್ರದೇಶ ಯುರೋಪ್ಗೆ ವ್ಯಾಪಾರದ ದೃಷ್ಟಿಯಿಂದ ತುಂಬಾ ಮಹತ್ವದ ಪ್ರದೇಶ ಆಗಿತ್ತು. ಸೊ ಆ ಹಿನ್ನೆಲೆ ಒಳಗೆ ಮತ್ತೆ ಇಲ್ಲಿ ಅವರಂತೂ ಹಾದಿ ಬಂದ್ ಮಾಡಿದ್ರು. ಬರೋದಂಗೆ ಇಂಡಿಯಾಕ ಅವಾಗ ಶುರುವಾಯ್ತು. ತಮಗೆಲ್ಲ ಗೊತ್ತದ, ಸಾಕಷ್ಟು ನಾವಿಕರು ತಮ್ಮ ಜೀವವನ್ನೇ ಅದಕ್ಕೆ ಮುಡಿಪಾಗಿಟ್ಟು ಏನು ದಾರಿಯನ್ನು ಕಂಡುಹಿಡಿಯುವಂಥದ್ದು ಅಂದ್ರೆ ಜಲಮಾರ್ಗವನ್ನು ಕಂಡುಹಿಡಿಯುವಂತ ಪ್ರಯತ್ನ ಮಾಡಿದ್ರು. ಅದರೊಳಗೆ ತುಂಬಾ ಮಹತ್ವದ ಹೆಸರುಗಳು ನಿಮ್ಗೆಲ್ಲರಿಗೂ ಗೊತ್ತದ. ಯಾರು ನಮ್ಮ ಕೊಲಂಬಸ್. ಸೊ ಕೊಲಂಬಸ್ ಮೊದಲಿಗೆ ಆ ಪ್ರಯತ್ನಗಳನ್ನ ಮಾಡಿದ. ಆದ್ರೆ ಕೊಲಂಬಸ್ ಪಾಪ ಮಿಸ್ಗೈಡೆಡ್ ಮಿಸೈಲ್ ಆಗಿದ್ದ. ಸೊ ತಮ್ಗೆ ಗೊತ್ತದ, ಒಂದು ಸಲ ಅಲ್ಲ, 2 ಸಲ, 4 ಸಲ. ಇವು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಅಟೆಂಪ್ಟ್ಸ್ ಅಂತ ಕರಿತಿರಲ್ಲ ನೀವು ಇಲ್ಲಿ, ಹಂಗ ಆತನು ಅಟೆಂಪ್ಟ್ಸ್. ಎಷ್ಟು ಅಟೆಂಪ್ಟ್ ಅವು? 4 ಅಟೆಂಪ್ಟ್ ಮಾಡಿದ, 4 ಸಲ ಫೇಲ್ ಆದ. ಸೊ 4 ಸಲ ಫೇಲ್ ಆದ. ಯಾಕ ಅಂತಂದ್ರೆ ಪಾಪ ಪ್ರತಿ ಸಲ ಅವನು ಎಲ್ಲಿಂದ, ಈ ಒಂದು ಪೋರ್ಚುಗಲ್ನಿಂದ ಪಶ್ಚಿಮಕ್ಕೆ ಹೋಗ್ತಿದ್ದ.
ಪಶ್ಚಿಮಕ್ಕೆ ಹೋಗ್ತಿದ್ದ ಅಂಡ್ ಹಿ ಯೂಸ್ ಟು ಎಂಡ್ ಅಪ್ ವಿತ್ ಕೆರೆಬಿಯನ್ ಕಂಟ್ರೀಸ್. ಮತ್ತೆ ಅವ ಸಿಗ್ಬೇಕಲ್ಲ, ಯಾವ ದಿಕ್ಕಿಗೆ ಹೋಗ್ತೀವೋ ಅದ ದಿಕ್ಕಿಗೆ ಸಿಗ್ಬೇಕು. ಸೊ ಹಂಗ ಆತನಿಗೆ ಮಿಸ್ಗೈಡ್ ಮಾಡಿದವ ಯಾವ ಅಂತಂದ್ರೆ ಜಿಯೋಗ್ರಫಿಯ ಪಿತಾಮಹ ಯಾರು, ಅರಿಸ್ಟೋಸ್ತನೀಸ್. ಸೊ ಆತ ಹೇಳಿದ್ದ ಪಶ್ಚಿಮಕ್ಕೆ ಪ್ರಯಾಣ ಕೈಗೊಳ್ಳುವ ಮೂಲಕ ಭಾರತಕ್ಕೆ ಹೋಗಬಹುದು ಅಂತ ಅವ ಹೇಳಿದ್ದ. ಅವನ ಕಲ್ಪನೆ ತಪ್ಪಿತ್ತು, ಹೀಗಾಗಿ ಈತ ಪಶ್ಚಿಮಕ್ಕೆ ಹೋದ ಮತ್ತು ಭಾರತ ಸಿಗಲಿಲ್ಲ. ಸೊ ಕಡೆಗೆ ಆತನ ತಪ್ಪನ್ನ ಅರ್ಥಕೊಂಡವ ವಾಸ್ಕೋ ಡ ಗಾಮ. ಸೊ ಆತ ನಿಮಗೆಲ್ಲರಿಗೂ ಗೊತ್ತದ 1498 ಕಲ್ಲಿಕೋಟೆಗೆ ಬಂದ. ಸೊ ಅಲ್ಲಿಂದ ಸಮುದ್ರ ಮಾರ್ಗವನ್ನು ಬಳಸಿಕೊಂಡ ಬಳಿಕ ಭಾರತದ ವ್ಯಾಪಾರದ ಬಾಗಿಲು ಮತ್ತೊಮ್ಮೆ ಯುರೋಪಿಗೆ ತೆರೆತು. ಬಟ್ ಇದು ದೊಡ್ಡ ದುರಂತ ಅಂತಂದ್ರೆ ಅಲ್ಲಿವರೆಗೂ ಭಾರತ ಸೇಫ್ ಆಗಿತ್ತು. ಒಂದು ಲೆಕ್ಕಕ್ಕೆ ಭಾರತ ಸೇಫ್ ಆಗಿತ್ತು ತನ್ನ ಶ್ರೀಮಂತಿಕೆಯ ದೃಷ್ಟಿಯಿಂದ ಭಾರತ ಸೇಫ್ ಆಗಿತ್ತು. ಆದರೆ ಈ ವಿದೇಶಿ ವ್ಯಾಪಾರಿಗಳು ಮೊದಲು ಪೋರ್ಚುಗೀಸರು, ಆನಂತರ ಬಂದ್ರು ಒಬ್ಬೊಬ್ಬರೇ ನಿಮ್ಗೆಲ್ಲ ಗೊತ್ತದ ಅತಿ ಹೆಚ್ಚು ನಮ್ಮನ್ನ ಎಕ್ಸ್ಪ್ಲೈಟ್ ಮಾಡಿದ್ರು. ಬಹುತೇಕ ಎಲ್ಲರೂ ಮಾಡಿದ್ರು. ಇಂಗ್ಲಿಷರಂತೂ ನಮ್ಮನ್ನ ಅಗದಿ ಸುಲದ ತೊಳದ ಬಳದ ತಗೊಂಡು ಹೋಗ್ಬಿಟ್ರು. ಹೌದಾ? ಹಿಂಗಾಯ್ತು. ಸೊ ಆ ಕಾಲದೊಳಗ ಮೆಣಸು, ಶುಂಠಿ, ದಾಲ್ಚಿನ್ನಿ, ಏಲಕ್ಕಿ, ಜಾಯಿಕಾಯಿ, ಲವಂಗಗಳಂತ ಮಸಾಲೆಗಳು ಬಹಳ ಮುಖ್ಯ ರಫ್ತುಗಳು ಆಗಿದ್ವು ಅಂತ ನಾವು ನೋಡ್ತೀವಿ. ಆನಂತರ ಮುಂದೆ ಏನೇನಾಯ್ತು ನಿಮಗೆಲ್ಲ ಗೊತ್ತದ. ಬರೀ ವ್ಯಾಪಾರ ಅಷ್ಟ ಅಲ್ಲ, ಅವ್ರು ನಮ್ಮನ್ನು ರಾಜಕೀಯವಾಗಿ ಆಳಿದ್ರು. ನಮ್ಮಲ್ಲಿಂದ ಇಂಥವು ಮೊದಲು ಇವೆಲ್ಲ ಹೋಗ್ತಿದ್ದು ನೆಟ್ ಚಿನ್ನ ನಮ್ಮ ದೇಶಕ್ಕೆ ಬರ್ತಿತ್ತು. ಇದು ನಾನು ನಿಮಗೆ ಬಹಳ ಸಲ ಹೇಳಿದೆ. ಇವೆಲ್ಲ ಆ ದೇಶಗಳಿಗೆ ಹೋಗಿ ಆ ದೇಶದಿಂದ ನೆಟ್ ಚಿನ್ನ ಬರ್ತಿತ್ತು ನಮಗೆ. ಯಾಕಂದ್ರೆ ನಾವು ಅವರಿಂದ ತರಿಸಿಕೊಳ್ಳುವಂತ ಕಾಸು ವಸ್ತುಗಳು ಏನೂ ಇದ್ದಿರಲಿಲ್ಲ. ಯಾಕಂದ್ರೆ ಅವಾಗ ಅಲ್ಲಿ ಇನ್ನು ಕೈಗಾರಿಕಾ ಕ್ರಾಂತಿ ಕೂಡ ಆಗಿರಲಿಲ್ಲ. ಹೀಗಾಗಿ ನಾವ ಅವ್ರಿಗಿಂತಲೂ ಸಿಕ್ಕಾಪಟ್ಟೆ ಸುಧಾರಿಸಿದ್ವಿ. ಯುರೋಪ್ ದೇಶಗಳಿಗಿಂತ ಭಾರತ ಬಹಳ ಮುಂದಿತ್ತು. ಆದರೆ ದುರದೃಷ್ಟ ನಿಮ್ಗೆ ಗೊತ್ತದ, ನಂತರದ ಕಾಲದೊಳಗ ಒಂದು ರಾಜಕೀಯವಾಗಿ ನಾವು ಅವರ ಕಪಿಮುಷ್ಟಿ ಒಳಗೆ ಸಿಲುಕಿದ್ವಿ. ಪ್ಲೀನಿ ಅಂತೂ ಅತಿ ಹಳೆ ಕಾಲದೊಳಗ ಆ ವಿಷಯವನ್ನ ಹೇಳಿದ್ದ. ಆನಂತರದಲ್ಲಿ ಅಂದ್ರೆ 17ನೇ ಶತಮಾನದವರೆಗೂ ನಮ್ಮನ್ನು ಯಾರು ಟಚ್ ಮಾಡೋಂಗಿದ್ದಿರಲಿಲ್ಲ. ಆದರೆ ಒಂದು ಕಡೆ ರಾಜಕೀಯವಾಗಿ ಭಾರತ ಯುರೋಪಿಯನ್ನರ ಕಪಿಮುಷ್ಟಿ ಒಳಗೆ ಸಿಲುಕಿತು. ಇನ್ನೊಂದು ಕಡೆ ಅವರ ಅದೃಷ್ಟವೋ ಏನೋ ಅಲ್ಲಿ ಕೈಗಾರಿಕಾ ಕ್ರಾಂತಿ ಅನ್ನುವಂಥದ್ದು ಕೂಡ ಆಯ್ತು. ಸೊ ಹೀಗಾಗಿ ಅವರ ಕೈಗಾರಿಕೆಗಳಲ್ಲಿ ಏನು ಉತ್ಪಾದನೆ ಆದಂತ ವಸ್ತುಗಳು ಭಾರತಕ್ಕೆ ಬರಕತ್ತು. ಭಾರತ ಕಚ್ಚಾ ವಸ್ತುಗಳ ಪೂರೈಕೆದಾರ ಅಂತ ಆಯ್ತು. ಸೊ ಇದೆಲ್ಲ ಬೆಳವಣಿಗೆ ನಿಮ್ಗೆ ಗೊತ್ತದ. ಹೀಗಾಗಿ ಒಂದು ಕಾಲದೊಳಗೆ ನೆಟ್ ಅರ್ನರ್ ಅಂತ ಇದ್ದಂತ ಭಾರತ ಲಾಂಗ್ ಟರ್ಮ್ ದೊಳಗೆ ನೆಟ್ ಲೂಸರ್ ಅನ್ನುವಂಥದ್ದು ಆಯ್ತು. ಸೊ ಕಳೆದುಕೊಳ್ತಾ ಹೋಯ್ತು. ಓಕೆ, ಅಷ್ಟೆಲ್ಲ ಆಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ಬಳಿಕ 47ರಿಂದ 91ರವರೆಗೆ ಭಾರತ ಎಂತ ಒಂದು ವಿದೇಶಿ ವ್ಯಾಪಾರ ನೀತಿಯನ್ನ ಅನುಸರಿಸಿತು ಅಂತ ಕೇಳಿದ್ರೆ ಭಾರತದ ಆರ್ಥಿಕತೆಯು ಹೆಚ್ಚಾಗಿ ಮುಚ್ಚಿದ ಆರ್ಥಿಕತೆಯಾಗಿ ಉಳಿತು. ಕ್ಲೋಸ್ಡ್ ಎಕಾನಮಿಯಾಗಿ ಕಂಟಿನ್ಯೂ ಆಯಿತು. ಕ್ಲೋಸ್ಡ್ ಎಕಾನಮಿ. ಸೊ ಇವ್ರಿಗೊಂದು ಹಿಂದಿನ ಅನುಭವ ತಲೆಯಾಗಿ ಇಟ್ಕೊಂಡು, ನಾವು ಹಿಂಗೆ ಆಮದು ಮಾಡ್ಕೊಳ್ತಾ ಹೋದ್ರೆ ನಾವು ಬಡವರಾಗಿ ಉಳಿತೀವಿ, ಅದಕ್ಕೆ ಇನ್ನು ಮುಂದೆ ಆಮದು ಮಾಡ್ಕೊಳ್ಳೋದು ಬೇಡ, ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್, ಆಮದು ಪರ್ಯಾಯ ಉತ್ಪಾದನೆ ಮತ್ತು ರಫ್ತಿಗೆ ಉತ್ತೇಜನ ಅನ್ನುವಂತ ಒಂದು ವಿಶೇಷ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಂಡು ಮುಂದುವರೆದ್ರು. ಅಫ್ಕೋರ್ಸ್ ಅದರ ಅಡ್ವಾಂಟೇಜಸ್ ಇತ್ತು, ಅಡ್ವಾಂಟೇಜಸ್ ಗಿಂತ ಹೆಚ್ಚು ಡಿಸ್ಅಡ್ವಾಂಟೇಜಸ್ ಆಯ್ತು. ಯಾರಿಗೂ ಇದು ಗೊತ್ತಿರೋದಿಲ್ಲ. ಮುಂಚಿತನ ಗೊತ್ತಿದ್ರೆ ಪಾಪ ಬಹುಶಃ ಅವರು ಮಾಡ್ತಿರ್ಲಿಲ್ಲ, ಅದರ ಲಗುಣ ಎಚ್ಚೆತ್ಕೊಳ್ಳಿಲ್ಲ. ಅದು ಬೇಜಾರದ ಸಂಗತಿ. ವಸ್ತುಗಳ ಆಮದಿಗೆ ಹೆಚ್ಚಿನ ತೆರಿಗೆ ವಿಧಿಸಲಾಯಿತು. ಸ್ವತಂತ್ರ ಭಾರತದೊಳಗ ಆಮದುಗಳ ಮೇಲೆ ಕಸ್ಟಮ್ಸ್ ಡ್ಯೂಟಿ. ಯಾಕಂದ್ರೆ ಟು ಡಿಸ್ಕರೇಜ್ ಇಂಪೋರ್ಟ್ಸ್. ನಮ್ಮ ಇಂಡಿಯಾದೊಳಗ ಒಂದು ವಸ್ತು 10 ರೂಪಾಯಿಗೆ ಸಿಗುತ್ತಿತ್ತು ಅಂತಂದ್ರೆ ಅವರು ಅದನ್ನ 2 ರೂಪಾಯಿ ಕೊಡಕ್ ತಯಾರಿರ್ತಿದ್ರು ಬೇರೆ ದೇಶದವರು. ಇದು ಗಮನಿಸ್ಬೇಕು ನೀವು. ಭಾರತೀಯರಿಗೆ ಎಷ್ಟು ಹಾನಿ ಆಗೈತೆ ಅನ್ನೋದನ್ನು ನೋಡ್ಬೇಕು ಇದ್ರೊಳಗ. ಅಂದ್ರೆ ನಾಗರಿಕರಿಗೆ, ಕನ್ಸ್ಯೂಮರ್ಸ್ಗೆ ನಾ ಹೇಳೋದು, ಕನ್ಸ್ಯೂಮರ್ಗೆ ಹಾನಿ ಆಗಬಾರ್ದು ಯಾವಾಗಲೂ. ನೀವು ಎಕನಾಮಿಕ್ ಪಾಲಿಸಿ ಇಸ್ ಅಪ್ ಟು ಯು, ಬಟ್ ಕನ್ಸ್ಯೂಮರ್ ಶುಡ್ ಆಲ್ವೇಸ್ ಬಿ ಬೆನಿಫಿಟೆಡ್ ಫ್ರಮ್ ಎಕನಾಮಿಕ್ ಆಕ್ಟಿವಿಟಿ ಅಂತ ನಮ್ಮ ಫಿಲಾಸಫಿ, ಎಕನಾಮಿಕ್ಸ್ ಫಿಲಾಸಫಿ ಅದು. ಓಕೆ, ಸೊ 10 ರೂಪಾಯಿಗೆ ಸಿಗು ಏನು ವಿದೇಶಿಯರು 2 ರೂಪಾಯಿ ಕೊಡುವಂತ ವಸ್ತುವನ್ನ ನಾವು ಭಾರತದೊಳಗ 10 ರೂಪಾಯಿ ಇರ್ತಿತ್ತು. ಮತ್ತೆ 2 ರೂಪಾಯಿ ಯಾಕೆ ತಗೊಳ್ಳಿಲ್ರಿ ಅಂತಂದ್ರ ಇವ್ರಿಗೆ ಚಿಂತಿ, ಅಂಜಿಕೆ. ಅವ್ರು 2 ರೂಪಾಯಿಗೆ ಮಾರಾಕತ್ರು ಅಂತಂದ್ರ ನಮ್ಮ 10 ರೂಪಾಯಿದ ಉತ್ಪಾದನೆ ಬಂದ್ ಆಗಿಬಿಡ್ತೈತಿ, ನಾವು ನಿರುದ್ಯೋಗಿಗಳಾಗ್ತೀವಿ, ಇದು ಆದಾಯ ನಮಗಿಲ್ಲ ಆಗ್ತೈತಿ. ಹಿಂಗೊಂದು ಪ್ರೊಟೆಕ್ಷನಿಸಂ ಅಂತ ಕರೀತಾರೆ ಇದಕ್ಕೆ, ರಕ್ಷಣಾ ತಂತ್ರ. ಸೊ ದೇಶೀಯ ಉದ್ದಿಮೆಗಳನ್ನ ರಕ್ಷಿಸುವ ಸಲುವಾಗಿ. ಮತ್ತೆ ಇದನ್ನ ಹೆಂಗ್ ಮಾಡ್ತಿದ್ರಿ? 2 ರೂಪಾಯಿ ವಸ್ತುವನ್ನ ನಮ್ಮಲ್ಲಿ ಇಂಪೋರ್ಟ್ ಆಗ್ಬೇಕಾದ್ರ ಅದರ ಮ್ಯಾಗ 200% ಟ್ಯಾಕ್ಸ್ ಹಾಕಿಬಿಡ್ತಿದ್ರು. ನೀವು ನಂಬಲಿಕ್ಕಿಲ್ಲ ಇವೆಲ್ಲ. ಇಟ್ ಯೂಸ್ ಟು ಹ್ಯಾಪನ್. 200%. ಹೌದಾ? ಸೊ ಅಲ್ಲಿಗೆ ಎಷ್ಟಾಗ್ತಿತ್ತು ಅದು? 200% ಇದ್ರ ಮ್ಯಾಗ ಹಾಕಿದ್ರೆ ಎಷ್ಟಾಗೈತ್ರಪ್ಪ? ಸೊ ಒಟ್ಟೊಳಗೆ 200 300 ಎಷ್ಟು ಹಾಕಿ ಅದನ್ನ ಭಾರತೀಯರಿಗೆ ಈ 10 ರೂಪಾಯಿಕ್ಕಿಂತಲೂ ತುಟ್ಟಿ ಆಗುವಂಗ ಮಾಡಿ ಆರಾಗ್ತೈತ್ಯಾ? ಬೇಡ, ಹಂಗಿದ್ರ 1000% ಹಾಕೊಂಡ್ಬಿಡಪ್ಪ ದಿವ್ಯಾಗೌಡ. ಒಟ್ಟಿನೊಳಗೆ ನಾ ಹೇಳಕತ್ತದ್ದು ಇದನ್ನ 12 ರೂಪಾಯಿ ಮಾಡಿಬಿಡ್ತಿದ್ರು. 12 ರೂಪಾಯಿ ಮಾಡಿದ ಕೂಡಲೇ ಅಂದ್ರೆ ಮಂದಿ ನಮ್ಮ ವಿಚಾರ ಮಾಡಿದ, ನಮ್ಮದ 10 ರೂಪಾಯಿಗೆ ತಗೊಂಡು ಬಿಡು ಅಂತ. ಹೀಗಾಗಿ ಫುಲ್ ಹೈಯೆಸ್ಟ್ ಇಂಪೋರ್ಟ್ ಡ್ಯೂಟಿಯನ್ನ ಹಾಕ್ತಿದ್ರು. ವಿದೇಶಿ ನೇರ ಹೂಡಿಕೆಗಳನ್ನು ನಿರ್ಬಂಧಿಸಲಾಗಿತ್ತು. ನಿಮ್ಗೆ ಗೊತ್ತದ ಯಾವ್ದಾದ್ರು? ಬಂಡುಂಗ್ ಕಾನ್ಫರೆನ್ಸ್ ಇಂಡೋನೇಷ್ಯಾದೊಳಗೆ ಮಾಡಿದ್ರು. ಬಂಡುಂಗ್ ಕಾನ್ಫರೆನ್ಸ್, ಡೆಲ್ಲಿ ಕಾನ್ಫರೆನ್ಸ್ ಅಂತ ಯಾವ್ಯಾವು ಈ ಆಫ್ರಿಕನ್ ಮತ್ತು ಏಷ್ಯಾದ ದೇಶಗಳು ಸೇರ್ಕೊಂಡು ಬಂಡುಂಗ್ ಕಾನ್ಫರೆನ್ಸ್ ಅಂತ ಮಾಡಿಕೊಂಡು ಅದರೊಳಗೆ ನಿಯೋ ಕಾಲೋನಿಯಲಿಸಂ ಅನ್ನೋದನ್ನ ವಿರೋಧಿಸುವುದು ತಮ್ಮ ಗುರಿಯಾಗಿಟ್ಟುಕೊಂಡ್ರು ಅಂತ.
ನವ ವಸಾಹತುಶಾಹಿ. ಸೊ ಅವಾಗ ಅವರು ರಾಜಕೀಯವಾಗಿ ನಮ್ಮನ್ನ ವಸಾಹತುಗಳನ್ನಾಗಿ ಮಾಡ್ಕೊಂಡಿದ್ರು. ಈಗ ಅಲ್ಲಿಯ ಕೈಗಾರಿಕೆಗಳು ನಮ್ಮಲ್ಲಿ ಬಂದು ನಾವು ನವ ವಸಾಹತು ಆಗ್ತೀವಿ ಅವರಿಗೆ ಅಂತ ಹೇಳಿ ವಿದೇಶಿ ನೇರ ಹೂಡಿಕೆಯನ್ನ ನಿರ್ಬಂಧಿಸಲಾಗಿತ್ತು. ಈಗ ಆ ವಿದೇಶಿ ನೇರ ಹೂಡಿಕೆಯನ್ನ ರೆಡ್ ಕಾರ್ಪೆಟ್ ಹಾಕಿ ಕೈ ಮುಗಿದು ಒಳಕರಿಯಾಕತ್ತೀವಿ. ಹೌದಾ? ಸೊ ಆರಂಭದೊಳಗೆ ಇದು ಓಕೆ ಇತ್ತು, ಬಟ್ ಬಹಳ ದೀರ್ಘಾವಧಿ ಇನ್ನೂ ಕೂಡ ಜಗ್ಗಿದ್ರು. ಭಾರತಕ್ಕೂ ಚೀನಾಕ್ಕೂ ಇರೋ ವ್ಯತ್ಯಾಸನೇ ಇದೆ. ಚೀನಾ ಇವತ್ತು ಇಷ್ಟು ಶಕ್ತಿಶಾಲಿ ರಾಷ್ಟ್ರ ಆಗಿ ಬೆಳೆಯೋದಕ್ಕೆ ಮುಖ್ಯ ಕಾರಣ ಅವರು ಬೇಗನೆ ಈ ನೀತಿಗಳನ್ನ ಬದಲಿಸಿಕೊಂಡ್ರು, ನಾವು ಬದಲಿಸಿಕೊಳ್ಳಿಲ್ಲ. ಒಂದು 20 ವರ್ಷ ನಮಗೂ ಅವ್ರಿಗೂ ವ್ಯತ್ಯಾಸ ಆಗಿಬಿಡ್ತು. ಹೀಗಾಗಿ 1991ರಲ್ಲಿ ತೀವ್ರ ವಿದೇಶಿ ವಿನಿಮಯ ಮುಗ್ಗಟ್ಟನ್ನು ಭಾರತ ಎದುರಿಸಿತು ಅಂತ. ಎಸ್, ಬರಿ. ನಮಸ್ತೆ ಮಂಜುನಾಥ್, ಅನುಷಾ, ವೆಲ್ಕಮ್ ಟು ಯು. 1991ರೊಳಗ ಉದಾರೀಕರಣದ ನಂತರ ವಿದೇಶಿ ವ್ಯಾಪಾರವು ಗಮನಾರ್ಹವಾಗಿ ಸುಧಾರಿಸಿತು. ಎಷ್ಟು ಸುಧಾರಿಸಿತು ಅನ್ನೋದನ್ನ ನಾವೀಗ ನೋಡ್ಕೊತ ಹೋಗೋಣ. 1991ರಲ್ಲಿ ಭಾರತವು ತನ್ನ ಮಾರುಕಟ್ಟೆಗಳನ್ನ ತೆರೆದಾಗಿನಿಂದ ದೇಶದ ವಿದೇಶಿ ವ್ಯಾಪಾರದಲ್ಲಿ ಅಗಾಧ ಏರಿಕೆ ಕಂಡು ಬಂದದ. LPG ಪಾಲಿಸಿ ಅಗಾಧ ಏರಿಕೆ ನೋಡ್ರಿ. ರಫ್ತು 16 ಪಟ್ಟು ಹೆಚ್ಚಾಗ್ಯದ ಅಂತ, ಆಮದು 19 ಪಟ್ಟು ಹೆಚ್ಚಾಗ್ಯದ. ಜಸ್ಟ್ ಇದು ಹೌ ಮೆನಿ ಟೈಮ್ಸ್ ಅವರ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಆಫ್ಟರ್ LPG ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನ ತುಂಬಾ ಖಂಡಿತವಾಗಿಯೂ ಗುಡ್. ಇಟ್ ಇಸ್ ಗುಡ್ ಮಹೇಶ್, ಸರ್ಟನ್ಲಿ ಇಟ್ ಇಸ್ ಗುಡ್. ಯು ಕೆನಾಟ್ ಲಿವ್ ಇನ್ ಐಸೋಲೇಷನ್ ಟುಡೇ. ಸೊ 2021-22 ಲೇಟೆಸ್ಟ್ ಫಿಗರ್ ನೀವು ನೋಡಿದ್ರೆ ಭಾರತದ ಆಮದು ಮತ್ತು ರಫ್ತು ಎಷ್ಟಪ್ಪ ಅಂತ ಕೇಳಿದ್ರೆ, ಆಮದು $612.61 ಶತಕೋಟಿ ಡಾಲರ್, ಬಿಲಿಯನ್ ಡಾಲರ್, $612.61 billion. This is imports of India in the year 21-22, and at the same time our exports were around $422.08 billion. So this leads to somewhere around $190 billion net ಡೆಫಿಸಿಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಳಗ ನಮ್ಮ ಕೊರತೆ ಎಷ್ಟು ಅಂತ ಕೇಳಿದ್ರೆ $190 ಬಿಲಿಯನ್ ಕೊರತೆ. ನಮಗೆ ಬರೋದು ಕಡಿಮೆ, ಕೊಡೋದು ಹೆಚ್ಚು. ಕೊಡೋದು 612 ಕೋಟಿ, ಬರೋದು 422. ಮತ್ತೆ ಹಿಂಗ್ಯಾಕ್ ಮಾಡಕತ್ತಾರ್ರಿ, ಬಂದ್ ಮಾಡಿದ್ರೆ ಚಲೋ ಅಲ್ರಿ ಅಂತಲ್ಲ. ನಾವು ಕೊಡೋದನ್ನೇ ಹೆಚ್ಚಾಗ್ಯದ, ಬರೋದು ಕಡಿಮೆ ಆಗಿದೆ. ಇವತ್ತು ಹಂಗಿರ್ಬೋದು, ಇನ್ ದ ಲಾಂಗ್ ಟರ್ಮ್ ಎಸ್ ಇವೆಲ್ಲ ಹೆಚ್ಚಾಗ ಕಿಡಿತಾವ್. ಹಂಗಂತಂದು ಇವನ್ ಕಡಿಮೆ ಇದ್ರೂ ನಮಗೇನು ನುಕ್ಸಾನ ಇರೋದಿಲ್ಲ. ಆಕ್ಚುಲಿ ವಿದೇಶಿ ವ್ಯಾಪಾರದಿಂದ ನಮಗೆ ಲಾಭ ಇರೋದಕ್ಕೇನೆ ನಾವು ಅವ್ರ ಜೊತೆ ವ್ಯಾಪಾರ ಮಾಡ್ತೀವಿ. ಸೊ ಅವ್ರ ಕಡೆ ಅವ್ರಿಗೆ ಹೆಚ್ಚು ಕೊಡೋದಾಗೈತಿ ಅಂತಂದು ಅದ್ರ ಸಲುವಾಗಿ ಬೇಜಾರ್ ಮಾಡ್ಕೋಬಾರ್ದು. ಹೌದಾ? ಇಲ್ಲ ಅಂತಂದ್ರೆ ಇದು ಕಟಿಂಗ್ ಅಂಗಡಿ ಅವ್ನು ನಾನು ಸುಳ್ಳ ರೊಕ್ಕ ಕೊಡಕತ್ತೀನಲ್ಲ ಅಂತ. ನೋಡ್ರಿ ವಿಚಾರ ಹೆಂಗಾಕೈತಿ ಅಂದ್ರೆ, ಕಟಿಂಗ್ ಅಂಗಡಿ ಅವ್ನು ಸುಳ್ಳ ರೊಕ್ಕ ಕೊಡಕತ್ತೀನಲ್ಲ ಅಂತ. ಯಾಕೆ ಅವ್ನು ಎದ್ದು ಕೂದಲ ಕಡಿಮೆ ಮಾಡಿ ಕಳಿಸ್ತಾನ ಹೊರತಾಗಿ ಅವೇನು ಕೂದಲ ಏನು ಹಚ್ಚೋದಿಲ್ಲ. ಆದ್ರೂ ಅವ್ಗ ರೊಕ್ಕ ಕೊಟ್ಟು ಬರ್ತೀವಿ. ಮತ್ತೆ ಹಂಗಂತಂದು ಏನ್ ಕಟಿಂಗ್ ಮಾಡ್ಕೊಳ್ಳೋದು ಇರಕ್ಕಾಗ್ತದ? ಕಟಿಂಗ್ ಅಂಗಡಿ ಅವನಿಂದ ನನಗೇನ್ ಸಿಗ್ತೈತ್ರಿ ಅಂದ್ರೆ ಇಲ್ಲ. ಸೊ ಹೇಗೆ ನಾವು ಕಟಿಂಗ್ ಮಾಡಿಸ್ಕೊಂಡು ಬೇಜಾರಾಯ್ತು ಆಗ್ತದೆ, ಆದರೂ ಸಹಿತ ಅನಿವಾರ್ಯ ಇದು ಸುಧಾರಣೆ ಆಗ್ತದೆ. ಭಾರತದಲ್ಲಿ ರಫ್ತು ವ್ಯಾಪಾರವನ್ನ ಯಾರು ನಿಯಂತ್ರಿಸ್ತಾರ ಇದನ್ನು ಒಂದು ತಿಳ್ಕೊಬೇಕು ನೀವು. ಭಾರತದ ರಫ್ತು ವ್ಯಾಪಾರ ಒಟ್ಟಾರೆ ವಿದೇಶಿ ವ್ಯಾಪಾರವನ್ನ ನಿಯಂತ್ರಿಸುವವರು ಯಾರು ಅಂತ ಕೇಳಿದ್ರೆ, ಒಂದು DGFT ಅಂತ, ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅನ್ನುವಂತ ಒಂದು ಸರ್ಕಾರದ ಸಂಸ್ಥೆ. ಇದೊಂದು ವ್ಯವಸ್ಥೆ. ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರ ನಿರ್ದೇಶನಾಲಯ, ಡೈರೆಕ್ಟರೇಟ್ ಅನ್ನುವಂಥದ್ದು ಬರ್ತದೆ. ಅದಕ್ಕೊಬ್ಬ ಡೈರೆಕ್ಟರ್ ಅಂತ ಇರ್ತಾರೆ. ಮತ್ತು ಅದರ ಪ್ರಾದೇಶಿಕ ಕಚೇರಿಗಳು ದೇಶಾದ್ಯಂತ ಅದಾವ. ಮುಖ್ಯವಾಗಿ ಇವು ಈ ಒಂದು ಕಡಲ ಕಿನಾರೆಗಳಲ್ಲಿ ಮತ್ತು ಕೆಲವು ಇನ್ಲ್ಯಾಂಡ್ದೊಳಗೂ ಕೂಡ ಬರ್ತಾವ. ಯಾಕೆ ವಿಮಾನದಾಗೂ ವಸ್ತುಗಳು ಹೋಗ್ತಾವಲ್ಲ, ಸೊ ಅದ್ರ ಸಲುವಾಗಿ ಅವುಗಳು ಚೆಕ್ ಮಾಡಕ್ಕೆ ಇವ್ರು ಇರ್ತಾರೆ. ಒಟ್ನೊಳಗ ಇದು ಅಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿ ಒಳಗ ಈ DGFT ಇದ್ದು ಕೆಲಸ ಮಾಡ್ತಿರ್ತದೆ. ಓಕೆನಾ? ಸೊ ಭಾರತದಿಂದ ರಫ್ತು ಮಾಡಲು ಅನುಸರಿಸಬೇಕಾದ ನೀತಿಗಳು ಮತ್ತು ಕಾರ್ಯವಿಧಾನಗಳನ್ನ ಕಾಲಕಾಲಕ್ಕೆ ಈ DGFT ಘೋಷಣೆ ಮಾಡ್ತದ. ಹೌದಾ? ಈಗ ರಫ್ತು ಮತ್ತು ಆಮದು ಏನೇನದಾವ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಜಸ್ಟ್ ನಿಮಗೊಂದು ಐಡಿಯಾ ಬರ್ತಾ ಹೋಗ್ತದ. ಭಾರತ ಸುಮಾರು 191, 92 ಒಂದು ಹೆಚ್ಚು ಕಡೆ ಆಗೋ, ಇದೊಂದು ಅಂದಾಜು ಚಿತ್ರ. ಯಾಕಂದ್ರೆ ಇದು ಇವತ್ತಿದ್ದು ನಾಳೆ ಹಿಂಗ ಇರ್ತೈತಿ ಅಂತಿಲ್ಲ. ಎಸ್, ಇಲ್ಲಿ ಏನಾಗ್ತದ ಅಂತಂದ್ರ ಯಾರೋ ಹೊಸಬ್ರು ಬರ್ತಾರ, ಯಾವುದೋ ದೇಶ ಬಿಟ್ಟು ಹೋಗ್ತದ, ಹಿಂಗ್ ಒಟ್ಟಿನೊಳಗ ಒಂದ್ ಹೆಚ್ಚ ಒಂದು ಕಡಿಮೆ. ಟೇಕ್ ಯುವರ್ ಟೈಮ್ ಸರ್ ಅಂತ ಏನಿಲ್ಲಪ್ಪ. ಅಲ್ಲಿ ಯಾರೋ ಹೊರಗೆ ಬಂದು ಕರಿಯಾಕತ್ತಾರ, ನಮ್ಮ ಮಂದಿ ಆ ಕಡೆ ಹಿಂದಿರ್ತಾರ. ಈ ಮನಿ ದೊಡ್ಡದಿದ್ರೆ ಇದೇ ಸಮಸ್ಯೆ. ಅವ್ರು ಅಲ್ಲಿ ನಿಂತು ಕರೆದು ಇವ್ರು ಕೇಳಾಗಿಲ್ಲ.
ನಾನ್ ನಡಬಟ್ಟೆ ಕುಂತೀನಿ, ನನಗೆ ಇವ್ರದ್ದು ಕೇಳ್ತೈತಿ ಅವ್ರದ್ದು ಕೇಳ್ತೈತಿ, ಆದ್ರೆ ಎದ್ದು ಹೇಳಕ್ ಬರಂಗಿಲ್ಲ. ನಾ ಕ್ಲಾಸ್ ಬಿಟ್ಟು ಹೋಗಕ್ ಬರಂಗಿಲ್ಲ. ಇಂಥವೆಲ್ಲ ಪರಿಸ್ಥಿತಿಗಳು. ಓಕೆ, ಯಾರು 190 ದೇಶಗಳಿಗೆ ಎಷ್ಟ್ರಪ್ಪ? ಸುಮಾರು 7,500 ಸರಕುಗಳನ್ನು ನಾವು ರಫ್ತು ಮಾಡಬೇಕು. ಇದೇನು ಕಡಿಮೆ ಏನಲ್ಲ. ಐಟಮ್ ಬಹಳ ಅದು, ಆದ್ರೆ ಐಟಮ್ಗಳ ಕಿಮ್ಮತ್ತು ಕಡಿಮೆ, ಹಿಂಗಾಗಿ ಸಮಸ್ಯೆ ಆಗಿತ್ತು. ಅಥವಾ ಅವುಗಳ ಗಾತ್ರ ಇನ್ನೂ ಕಡಿಮೆ ಆಗಿದೆ. ಒಂದೀಟ ದೊಡ್ಡದೈತಪ್ಪ ಮಧುಸೂದನ. ಒಂದೀಟ ದೊಡ್ಡದಂದ್ರೆ ಗೊತ್ತಾಕೈತಿಲ್ಲ. 80 ಫೂಟ್ ಉದ್ದೈತಿ, 80 ಫೂಟ್ ಉದ್ದೈತಿ. ಹಿಂಗಾಗಿ ಅವರು ಆ ಕಡೆ ನಿಂತು ಈ ಕಡೆ ಇದ್ದವ್ರಿಗೆ ಒದಗಿದ್ರೆ ಕೇಳೋದಿಲ್ಲ, ಈಸಿಯಾಗಿ ಕೇಳೋದಿಲ್ಲ. ಅದರಾಗ ಕಿವಿ ಅಲರ್ಟ್ ಇರ್ಲಿಲ್ಲ ಅದ್ರದ್ದು ಕೇಳೋದೇ ಇಲ್ಲ. ಹಂಗ 140 ದೇಶಗಳಿಂದ ಸುಮಾರು 6,000 ಸರಕುಗಳನ್ನ ಆಮದು ಮಾಡ್ಕೊಳ್ತೀವಿ. ಇಲ್ಲಿ ಏನು ಸಮಸ್ಯೆಪ್ಪ ಅಂತಂದ್ರೆ ನೋಡಿ, ದೇಶಗಳು ಕಡಿಮೆ, ಐಟಮು ಕಡಿಮೆ, ಆದ್ರೆ ಅವುಗಳ ಕ್ವಾಂಟಿಟಿ ಬಹಳ ದೊಡ್ಡದೆ, ಮತ್ತೆ ಕೆಲವಂತೂ ಅವುಗಳ ವ್ಯಾಲ್ಯೂ ಕೂಡ ದೊಡ್ಡದೆ. ಹಿಂಗಾಗಿ ನಾವು ಕೊಡೋದು ಹೆಚ್ಚಾಗತ್ತೆ. ಮತ್ತೆ ಅನಿಸ್ತೈತಿ ಕೆಲವರಿಗೆ, ಕಾಮನ್ ಸೆನ್ಸ್ ಬಳಸೋರಿಗೆ ಅನಿಸ್ತೈತಿ, ಏನು ಅಲ್ಲ ಇವನ ಮತ್ತಾಗಲೇ ಅಂದ್ರು ನಾವು ಕೊಡೋದು ಹೆಚ್ಚಾಗಿದ್ರಿ, ಬರೋದು ಕಡಿಮೆ ಐತಿ ಅಂತ ಅಂತೀರಿ. ಇಲ್ಲಿ ನೋಡಿದ್ರೆ ದೇಶಗಳು ಹೆಚ್ಚದಾವ, ಐಟಮು ಹೆಚ್ಚದಾವ, ಮತ್ತೆ ಹೆಂಗ್ ಕೊಡೋದು ಹೆಚ್ಚಾಕೈತ್ರಿ ಅಂತ ಅನಿಸ್ತೈತಿ. ಆದ್ರ ಹೇಳಿದ್ನಲ್ಲ, ಎಷ್ಟು ತರ್ಸ್ಕೊಳಕತ್ತೀವಿ ಅವುಗಳ ಮೌಲ್ಯ ಏನು? ನಾವು ಒಂದು ಚೀಲ ಚಿಣಮರಿ ಕಳಿಸಿ ಆ ಕಡೆಯಿಂದ ಬರೇ ಒಂದು 10 ಗ್ರಾಮ್ ಗೋಲ್ಡ್ ತರ್ಸ್ಕೊಂಡಿವಿ ಅಂದ್ರೆ ಎಷ್ಟು ಫರ್ಕ್ ಆಕೈತ್ರಿಪ್ಪ? ಹೌದಾ? ಚಿಣಮರಿ ಚೀಲಕ್ಕೆ 2,000, 10 ಗ್ರಾಮ್ ಗೋಲ್ಡ್ಗೆ 50,000 ವ್ಯತ್ಯಾಸ ಐತಿಲ್ಲ. ಮತ್ತೊಂದು ಚೀಲ ಕಳಿಸಿದ್ದೀರಿ ಅಂತ ಹಿಂಗ ಲೆಕ್ಕ. ಮಹೇಶ್ನ ಅಂಗಡಿಯಾಗಿ ಈಗ 52,000 ಐತಿ ನೋಡಿ. ಅವ್ರು ಒಂದಿಟ್ಟು ಹೆಚ್ಚು ಮಾಡಿ ಮಾರ್ತಾರ, ನಮ್ ಲೆಕ್ಕಕ್ಕೆ 50,000 ಐತಿ ಅಂತ. ಓಕೆ, ಸೊ ರಫ್ತು ಮತ್ತು ಆಮದು ಕೇವಲ ಇದು ಇಂಟ್ರೆಸ್ಟಿಂಗ್. ಇನ್ನು ನಾವು ರಫ್ತು ಆಮದು ಅಂದ್ಕೊಂಡ್ರೆ ಬರೀ ವಸ್ತುಗಳ ಇರ್ಬೇಕು ಬಿಡು ಅಂತ. ವಸ್ತುಗಳು ಕಣ್ಣಿ ಕಾಣೋ ಟ್ಯಾಂಜಿಬಲ್ ಗೂಡ್ಸ್ ಅಂತೀವಿ ನಾವು, ಹೌದಾ? ಗೋಚರ ಸರಕುಗಳು ಅಂತ. ಬಟ್ ಗೋಚರ ಸರಕುಗಳ ಜೊತೆಗೆ ಅಗೋಚರ ಸೇವೆಗಳು ಕೂಡ ಲೆಕ್ಕಕ್ಕೆ ಬರ್ತಾವೆ. ನಾವು ವಿದೇಶಕ್ಕೆ ಸೇವೆಗಳನ್ನ ಸಲ್ಲಿಸ್ತೀವಿ, ವಿದೇಶಗಳು ನಮಗೂ ಸೇವೆಯನ್ನು ಸಲ್ಲಿಸ್ತಾವೆ. ದಿಸ್ ಎಕ್ಸ್ಪೋರ್ಟ್ ಅಂಡ್ ನಾಟ್ ವಿತ್ GST ಇರ್ಬೋದು ದಿವ್ಯಾಗೌಡ ಅವರೇ. This export and import business consists both goods and services. We export goods and we export services. Similarly, we import goods and we import services as well. And of course, you have to pay for both and you get revenue for both. This is how it is. Fortunately, ಭಾರತದ ವಿಷಯದೊಳಗ ರಫ್ತುಗಳ ವಿಷಯದೊಳಗೆ ನಾವು ಇದು ಸರಕುಗಳ ವಿಷಯದೊಳಗ ಬಹಳ ಹಿಂದದೀವಿ. ಸರಕುಗಳು ಗೂಡ್ಸ್ ಅಂದ್ರೆ ಗೊತ್ತಾಗತ್ತಿಲ್ಲ, ಕಣ್ಣಿಂದ ಕಾಣಬಹುದು ಅಂದ್ರೆ ನೋಡಬಹುದು, ಅವನ್ನ ಹೋಗಿ ಕೈಲೆ ಮುಟ್ಟಬಹುದು, ಎತ್ತಿ ಆ ಕಡೆ ಇಡಬಹುದು. ಇವಕ್ಕೆ ಗೂಡ್ಸ್ ಅಂತ ಕಾಣ್ತೀವಿ. ಟ್ಯಾಂಜಿಬಲ್. ಸರ್ವಿಸಸ್ ಅವು ಬಹುತೇಕ ಅಗೋಚರ ಅಂತೀವಿ. ನೋಡಿದ್ರೆ ಏನ್ ಮಾಡಕತ್ತಾರ ಅಂತ ಅನ್ನೋದಿಲ್ಲ, ಹೌದಾ? ಆದ್ರೂ ಅದಕ್ಕೊಂದು ಆರ್ಥಿಕ ಮೌಲ್ಯ ಅಂತ ಇರ್ತದೆ. ಸೊ ಹೀಗೆ ಸೇವೆಗಳು ಅನ್ನುವಂಥವು ಕೂಡ ಒಂದು ಮೌಲ್ಯ ಇರ್ತದೆ. ಸೊ ಅವುಗಳನ್ನು ನಾವು ಅಗೋಚರ ಅಂತ ಕರಿತೀವಿ. ಓಕೆ, ಭಾರತದ ಮಹತ್ವದ ರಫ್ತು ವಸ್ತುಗಳು ಯಾವುವು? ಇದು ನಿಮಗೆ ಗೊತ್ತಿರ್ಬೇಕು. ಮಜಾ ಅನಿಸ್ತದೆ ಇದನ್ನ ಕೇಳಾಕ, ನಿಮಗೆ ಬಹಳ ಮಜಾ ಅನಿಸ್ತದೆ. ಬರೀ ಮೀನಾಕ್ಷಿ ಅವರೇ ಸ್ವಾಗತ. ಭಾರತದ ರಫ್ತು ವಸ್ತುಗಳು ಯಾವುವು? ನಿಮ್ ತಲೆಯಾಗಿರ್ತೈತಿ, ರಫ್ತು ಆಮದು ಅಂದ್ರ ಪೆಟ್ರೋಲಿಯಂ. ಓಕೆ, ರಫ್ತು ಪೆಟ್ರೋಲಿಯಂ ಹೆಂಗ್ರಿ ಅಂತ ಸಹಜ ಕಾಮನ್ ಸೆನ್ಸ್ ನ ಹೇಳಕ್ಕದ್ದು ಅನಿಸ್ತೈತಿ. ಬಟ್ ಭಾರತದ ಪ್ರಮುಖ ರಫ್ತುಗಳೇ ಪೆಟ್ರೋಲಿಯಂ ಉತ್ಪನ್ನಗಳು. ತುಂಬಾ ದೊಡ್ಡ ಮೌಲ್ಯನ ಹೇಳಕ್ಕದ್ದು. ವ್ಯಾಲ್ಯೂ ಎಕ್ಸ್ಪೋರ್ಟ್ಸ್ ಒಳಗ, ಇಂಡಿಯನ್ ಎಕ್ಸ್ಪೋರ್ಟ್ಸ್ ಒಳಗ ಮೇಜರ್ ವ್ಯಾಲ್ಯೂ ಇರೋದೇ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಇಲ್ಲಿ ನಾನು ಏನ್ ಹೇಳಕತ್ತೀನಿ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ಹಾಕತ್ತೀನಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ನೀವು ಅಂದ್ರೆ ಸಾಮಾನ್ಯರು ಪೆಟ್ರೋಲ್ ಅನ್ಕೊಳ್ಳಿ ಅಂದ್ರೆ ನಮ್ಮ ತಲೆ ಬರೀ ಪೆಟ್ರೋಲ, ಡೀಸೆಲ್, ಅದನ್ನ ದಾಟಿದ್ರೆ ಒಳ್ಳೆ ಚಿಮಣಿ ಎಣ್ಣೆ ಅಂತ ತಿಳ್ಕೊಂಡಿರ್ತೀವಿ ನಾವು, ಚಿಮಣಿ ಎಣ್ಣೆ ಅಂತ. ಬಟ್ ಇಲ್ಲಿ ಯಾರೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ರ, ಅದರಲ್ಲೂ ಆ ಬ್ಯಾಕ್ ಗ್ರೌಂಡ್ ಇದ್ದವರಿಗೆ ಗೊತ್ತಿರ್ತದ ಹೌ ಮೆನಿ ಪ್ರಾಡಕ್ಟ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಕ್ರೂಡ್ ಆಯಿಲ್ ಅಂತ. ಬೇಕಾದ್ರೆ ಹಂಗೆ ಚೆಕ್ ಮಾಡಿ ನೋಡಿ. ನನ್ನ ತಿಳುವಳಿಕೆ ಕನಿಷ್ಠ ಒಂದು 60ರಿಂದ 70 ಬೇರೆ ಬೇರೆ ಉತ್ಪನ್ನಗಳನ್ನ ನಾವು ಕಚ್ಚಾ ತೈಲದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಕಚ್ಚಾ ತೈಲ ಅಂತ ಒಂದಿದ್ರ, ಕಚ್ಚಾ ತೈಲ ಅಂತ ಅದ್ರ ಹೆಸರು ಒಂದ, ನಾವೇನ್ ಮಾಡ್ಕೋತೀವಿ? ಕಚ್ಚಾ ತೈಲನ್ನ ಆಮದು ಮಾಡ್ಕೋತೀವಿ. ಡಾಲರ್ಗೆ ಇಷ್ಟು, ಒಂದು ಬ್ಯಾರಲ್ಗೆ ಇಷ್ಟು ಅಂತ. ಸೊ ಈಗ ನೋಡಕತ್ತೀರಿ, ಸರಾಸರಿ $80-82 ಒಂದು ಬ್ಯಾರಲ್ ಅಂತ ಕಚ್ಚಾ ತೈಲ ತರಿಸ್ಕೋತೀವಿ. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಭಾರತ ಜಗತ್ತಿನ ಅತಿ ದೊಡ್ಡ ತೈಲ ಶುದ್ಧೀಕರಣ ಮಾಡುವ ದೇಶ.
ಅಂತ ಖ್ಯಾತಿಯನ್ನು ಪಡೆದದ. ವಿ ಹ್ಯಾವ್ ಬಿಗ್ ರಿಫೈನರೀಸ್, ಬಿಗ್ ರಿಫೈನರೀಸ್. ವರ್ಲ್ಡ್ ಲಾರ್ಜೆಸ್ಟ್ ರಿಫೈನರಿ, ಇಂಡಿಯಾದ ಲಾರ್ಜೆಸ್ಟ್ ಅಲ್ಲ, ವರ್ಲ್ಡ್ ಲಾರ್ಜೆಸ್ಟ್ ರಿಫೈನರಿ ನಮ್ಮ ಮುಖೇಶ್ ಅಂಬಾನಿ ಬ್ರದರ್ದ. ಮುಖೇಶ್ ಅಂಬಾನಿ ಬ್ರದರ್ದು ಅಂತ ದೊಡ್ಡ ಏನು ತೈಲ ಶುದ್ಧೀಕರಣ ಘಟಕವನ್ನ ಅವರು ಹೊಂದಿದ್ದಾರೆ. ಒಂದಲ್ಲ ಜಗ್ಗದವರು, ಒಂದು ಅಷ್ಟು ದೊಡ್ಡದೈತಿ. ಹೀಗಿರೋದ್ರಿಂದ ಅವರು ಅಷ್ಟಲ್ಲ, ಸಾಕಷ್ಟು ಇವು ಮಹಾರಾಷ್ಟ್ರ, ಅದಕ್ಕಿಂತ ಹೆಚ್ಚಾಗಿ ಗುಜರಾತ್ದೊಳಗೆ ಬಹಳಷ್ಟು ತೈಲ ಶುದ್ಧೀಕರಣ ಘಟಕಗಳು ಬರ್ತಾವ. ಅಲ್ಲೊಂದು 3-4 ನಗರಗಳು ಬರೀ ಉದ್ಯೋಗನ ಅದ ತೈಲ ಶುದ್ಧೀಕರಣ ಇರಲಿ. ಹಿಂಗೆಲ್ಲ ಮಾಡಿ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಷ್ಟು ಬರ್ತಾವ ಅಂತಂದ್ರೆ, ಈ ಚಳಿಗಾಲದೊಳಗೆ ಎಲ್ಲಾರು ವ್ಯಾಸ್ಲಿನ್ ಕೊಡಿ ಅಂತ ಹೋಗಿ ಅಂಗಡಿಯಾಗ ತರ್ತಿರ್ಲಿಲ್ಲ. ಅಂಗಡಿಯಾಗ ಅವೇನೋ ಬೆಳ್ಳ ಅಂತ ಕೊಡ್ತಾನ ಒಂದು, ಅದನ್ನ ತಂದ ಅಂತ ಹಚ್ಕೋತೀರಿ ಎಲ್ಲಾರು, ಹೌದಲ್ಲ? ಸೊ ಆ ವ್ಯಾಸ್ಲಿನ್ ನಥಿಂಗ್ ಬಟ್ ಇಟ್ ಇಸ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್. ಹೌದು. ಸೊ ಬೈ ಪ್ರಾಡಕ್ಟ್ಸ್ ತುಂಬಾ ಅದಾವ. ಲುಬ್ರಿಕಾನ್ಸ್, ಗ್ರೀಸು, ಆಯಿಲು, ಇವೆಲ್ಲ ಅದರೊಳಗಿಂದ ಬರ್ತಾವ. ಎಷ್ಟೊಂದು ನಿಮ್ಮ ಸೌಂದರ್ಯವರ್ಧಕಗಳು, ಲಿಪ್ಸ್ಟಿಕ್, ಫೇಸ್ ಮೇಕಪ್ಗಳು, ಇವೆಲ್ಲನೂ ಅದರೊಳಗಿಂದ ಬರ್ತಾವ. ಇನ್ನು ಇಂಡಸ್ಟ್ರಿಯಲ್ ಯೂಸ್, ಕೈಗಾರಿಕೆಗಳಲ್ಲಿ ಬಳಕೆಯಾಗುವಂತ ಸಾಕಷ್ಟು ಉತ್ಪನ್ನಗಳು ಕೂಡ ಇರ್ತವೆ. ಹಿಂಗ ಇವನ್ನೆಲ್ಲ ರೆಡಿ ಮಾಡಿ ಇಂಡಿಯಾ ಬೇರೆ ದೇಶಕ್ಕೆ ಕಳಿಸ್ತದ. ಶಾಣೆತನ ಹೌದಿಲ್ರಿ ಇದು? ಶಾಣೆತನ ಹೌದಿಲ್ಲ? ವ್ಯಾಲ್ಯೂ ಎಡಿಷನ್ ಅಂತ ಕರೀತಾರೆ ಇದು, ವ್ಯಾಲ್ಯೂ ಎಡಿಷನ್ ಅಂತ. ಅಲ್ಲಿಂದ ಒಂದು ಬ್ಯಾರಲ್ ಕಚ್ಚಾ ತೈಲವನ್ನ ನಾವು $82 ತರಿಸ್ಕೊಂಡು ಅದನ್ನು ಹೊಳ್ಳಿ ಕಳಿಸೋದಕ್ಕೆ ನಾವು ಕನಿಷ್ಠ ಅದನ್ನೊಂದು $500 ಬರುವಂಗ್ ಮಾಡಿರ್ತೀವಿ. ಅಫ್ಕೋರ್ಸ್ ಅದಕ್ಕೊಂದಿಷ್ಟು ಖರ್ಚು ಇರ್ತದ. ಆ ಖರ್ಚೆಲ್ಲ ಹೋಗಿ ಅಷ್ಟು ಮಂದಿಗೆ ಇಲ್ಲಿ ಉದ್ಯೋಗ ಸಿಕ್ತು ಮತ್ತು ಭಾರತಕ್ಕೆ ವಿದೇಶಿ ವಿನಿಮಯ ಸಿಕ್ತು, ಹೌದಲ್ಲ? ಸೊ ಈ ಎಲ್ಲ ಆಂಗಲ್ ಒಳಗ ನಾವು ಇದನ್ನ ನೋಡ್ಬೇಕು. ಭಾರತದ ಮಹತ್ವದ ರಫ್ತುಗಳೊಳಗ ಪೆಟ್ರೋಲಿಯಂ ಉತ್ಪನ್ನ ಮೊದಲ ಸ್ಥಾನ. ಎರಡನೇದು ಅಮೂಲ್ಯವಾದ ಹರಳುಗಳು, ಗೋಲ್ಡ್, ಜೆವೆಲರೀಸ್ ಅಂಡ್ ವ್ಯಾಲ್ಯೂಯಬಲ್ ಸ್ಟೋನ್ಸ್ ಲೈಕ್ ಡೈಮಂಡ್ಸ್, ಪರ್ಲ್ಸ್, ಸೆಮಿ ಪ್ರೀಸಿಯಸ್ ಸ್ಟೋನ್ಸ್ ಅಂತ ಬರ್ತಾವೆ. ಮತ್ತೆ ಇವೇನು ಇಲ್ಲೇ ಇಂಡಿಯಾದಾಗ ಹುಡ್ತಾವೇನ್ರಿ ಅಂತ ಕೇಳಬೇಡ್ರಿ. ಇವು ಪೆಟ್ರೋಲ್ ನಂತರ, ಕಚ್ಚಾ ತೈಲದ ನಂತರ ಪ್ರಮುಖ ಆಮದು ಯಾವುದು ಅಂದ್ರೆ ಇವೇ. ನಾವೇನ್ ಮಾಡ್ತೀವಿ, ಜಗತ್ತಿನ ಹಲವಾರು ದೇಶಗಳಿಂದ, ಅದರಲ್ಲೂ ಆಫ್ರಿಕನ್ ದೇಶಗಳಿಂದ ಈ ಕಚ್ಚಾ ವಜ್ರಗಳನ್ನ ತರಿಸ್ಕೊಳ್ತೀವಿ. ಸೂರತ್ ನಗರ ನಿಮ್ಗೆ ಗೊತ್ತದ, ಗುಜರಾತ್ದೊಳಗೆ. ಅಲ್ಲಿ ಪ್ರತಿ ಮನೆಯಾಗನೂ ಡೈಮಂಡ್ ಕಟ್ಟಿಂಗ್ ಸ್ಕಿಲ್ಸ್ ಇರೋ ಮಂದಿ ಸಿಗ್ತಾರೆ. ನಮ್ಮಲ್ಲಿ ಒಂದು ಮನಿ ಈ ಬೀಡಿ ಕಟ್ಟವ್ರು ಸಿಗ್ತಾರಲ್ಲ, ಬೀಡಿ ಕಟ್ಟವರು, ಊದುಬತ್ತಿ ಹೊಸವರು. ಕೆಲವು ಊರಾಗ, ನಮ್ಮ ಹುಕ್ಕೇರಿ ಅಂತ ಒಂದು ಊರೇ, ಆ ಊರ ಊದುಬತ್ತಿ ಹೊಸವ್ರನ್ನ ಸಿಗ್ತಾರೆ. ಪ್ರತಿ ಮನ್ಯಾಗ ಊದುಬತ್ತಿ ಹೊಸೋದನ್ನ ಎಲ್ಲಾರ ಮನೆ ಮುಂದೆ ಕರ್ರಗ ಅವನ ಒಣಗ ಹಾಕಿರ್ತಾರ, ಹೊಸದು. ಹೌದಾ? ಆ ನಂತರ ಹಿಂಗೊಂದು ದೊಡ್ಡ ಬಂಡಲ್ ಕಟ್ಟಿ ಇಕ ಅಂತ ಹೇಳಿ ಅದನ್ನೊಂದು $20-30 ಒಂದೊಂದು ಮಾರ್ತಾರ. ಅವು ಮನಿಗೆ ತಂದು ಹಚ್ಚಿದ್ರೆ ಒಂದು ಊದುಬತ್ತಿನೂ ಪೂರ್ತಿ ಸುಡಂಗಿಲ್ಲ. ಆರ್ತಿರ್ತಾವ, ಒಳ್ಳೆ ಆರ್ತಿರ್ತಾವ, ಹೌದಾ? ಅಪರೂಪಕ್ಕೆ ಸುಟ್ರು ಅವ್ರದ್ದೇನು ಕಮ್ಮಾಣ ಒಂದು ಬಗ್ಗೆ ಅಷ್ಟ ಬರ್ತದೆ ಕನ್ನಡ, ಹೌದಾ? ಸೊ ಹಿಂಗ್ ನಿಜ ಹೇಳಿದೆ. ಹಂಗ ಇಲ್ಲಿ ನಾವು ಅಮೂಲ್ಯವಾದಂತಹ ಒಂದು ಹರಳುಗಳನ್ನ ವಿದೇಶದಿಂದ ತರಿಸಿಕೊಂಡು ಅವುಗಳಿಗೆ ಫಿನಿಶಿಂಗ್ ಕೊಟ್ಟು ಅಲ್ಲೂ ವ್ಯಾಲ್ಯೂ ಎಡಿಷನ್, ಮೌಲ್ಯವರ್ಧನೆ ಅಂತ ಕರೀತಾರೆ. ಸೊ ಹಿಂಗ ಅವಕ್ಕವ ಔಷಧಗಳು ಮತ್ತು ಜೈವಿಕ ವಸ್ತುಗಳು ಮತ್ತೊಂದು ಅತ್ಯಂತ ಪ್ರಮುಖ ಭಾರತದ ರಫ್ತು. ಏನು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ ನಾವು. ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಅಂಡ್ ಬಯೋಟೆಕ್ನಾಲಜಿ ಬೇಸ್ಡ್ ಪ್ರಾಡಕ್ಟ್ಸ್ ಅನ್ನುವಂಥವು ಚಿನ್ನ ಮತ್ತು ಇತರ ಅಮೂಲ್ಯ ಲೋಹಗಳು ರಫ್ತು ಮಾಡುವ ಪ್ರಮುಖ ಸರಕುಗಳಾಗಿವೆ ಅಂತ. ಹೌದು. ಸೊ ಇವೆಲ್ಲ ಭಾರತದ ವಿಶೇಷ ರಫ್ತುಗಳು ಅಂತ ನಾವು ನೋಡಕತ್ತೀವಿ. ಇನ್ನು ಭಾರತದ ಸರಕು ರಫ್ತು ಅದರ ಸರಕು ಆಮದಿಗಿಂತ ಕಡಿಮೆ ಇದೆ. ಆಗ್ಲೇ ನಾವು ನೋಡಿ ಟೋಟಲ್ ಆಮದು ಎಷ್ಟೈತಿ ಮತ್ತು ರಫ್ತು ಎಷ್ಟೈತಿ ಅಂತ ನೋಡಿದಾಗ ನಮ್ಗೆ ಗೊತ್ತಾಯ್ತು, ಸಿಕ್ಕಾಪಟ್ಟೆ ಡಿಫರೆನ್ಸ್ ಅದ. ಆಲ್ಮೋಸ್ಟ್ $190 ಬಿಲಿಯನ್ ಏನೈತಿ ಡೆಫಿಸಿಟ್ ಐತಿ ಒಂದೊಂದು ವರ್ಷ. ಇದು ಮತ್ತೆ ಅಂದಿ ಇಂದಿಯ ಪ್ರತಿ ವರ್ಷ ಇದು ಆಡ್ ಹಾಕೋತ್ ಬಂದಿರ್ತೈತಿ. ಅದನ್ನ ಗಮನಿಸ್ಬೇಕು ನೀವು. ಪ್ರತಿ ವರ್ಷ ಆಡ್ ಹಾಕೋತ್ ಬರ್ತೈತಿ. ಮತ್ತೆ ಹೆಂಗ್ರಿ ಬಾಳ್ವೆ, ಹೆಂಗ್ರಿ ಅಂದ್ರೆ ಹಂಗ ದೇವರ ಕಾಪಾಡ್ಬೇಕು. ಯಾಕಂದ್ರ ಪ್ರತಿ ವರ್ಷ ನಮಗ IMF ನಿಂದ ಒಂದು 12-13 ಬಿಲಿಯನ್, 12ರಿಂದ 13 ಬಿಲಿಯನ್ SDR ಗಳು ಸಿಗ್ತಾವ. ಅವನಷ್ಟು ಬಳಸ್ಕೋತೀವಿ. ಉಳಿದದ್ದೆಲ್ಲ ಹಂಗ ಹಿಂಗ್ ಮಾಡ್ಕೊಂತ ಸಾಲ ತಕ್ಕೊಂತ FDI ಬಂದದ್ದನ್ನ ಇದಕ್ಕೆ ಬಳಸ್ಕೊಂತ ಹೊಂಟಿವಿ. ಹಂಗ ನಡೆದೈತಿ ಒಟ್ಟು. ಹೌದು, ಅದ್ರ ಮುಂದೆ ಹೇಳ್ತೀನಿ ಮುಂದೆ. ಸೊ ರಿಸರ್ವ್ ಈಗ ಇರೋದು ಸ್ಟೋರ್ ಹೆಂಗಾಗತ್ತೆ ಅಂದ್ರೆ ಅದೇ ನಾ ಹೇಳಿದ್ದು. ನಮಗ್ ಬರೋದು ಕಡಿಮೆ ಐತಿ, ಕೊಡೋದು ಹೆಚ್ಚೈತಿ. ಆದ್ರೂ ನಮ್ಮ ಇಂತ್ಯಾಕ $530 ಬಿಲಿಯನ್, $540 ಬಿಲಿಯನ್ ವಿದೇಶಿ ವಿನಿಮಯ ಐತಿ ಅಂತ ನಾವು ಹೇಳ್ತೀವಲ್ಲ, ಅದೆಲ್ಲ ಹೆಂಗ ಬಂದದ್ದಪ್ಪ ಅಂತ ಕೇಳಿದ್ರೆ ಮೇನ್ಲಿ ಇನ್ ದ ಫಾರ್ಮ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ನೋಡಕತ್ತೀರಿ ನೀವು, ಪ್ರತಿ ವರ್ಷ $ಇಷ್ಟು ಬಿಲಿಯನ್ ಬಂತು, $ಅಷ್ಟು ಬಿಲಿಯನ್ ಬಂತು, ಇವೆಲ್ಲ ವಿದೇಶದಿಂದ ಬರಕತ್ತಾವ. ಹಂಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರು ಹೂಡಿಕೆ ಮಾಡಿರ್ತಾರ. ಹಿಂಗೆಲ್ಲ ಅದಾವ.
ಭಾರತದ ಸರಕು ವ್ಯಾಪಾರ ಸಮತೋಲನ 2009-14 ಹೋಲಿಸಿದ್ರೆ 14-19 ಇದು 5 ವರ್ಷಕ್ಕೊಮ್ಮೆ ಲೆಕ್ಕ ಇಡ್ತಾರೆ. ವಿದೇಶಿ ವ್ಯಾಪಾರ ನೀತಿ ಒಂದೊಮ್ಮೆ ಯಾವಾಗಲೂ ಒಂದೊಮ್ಮೆ ಅಲ್ಲ ಇರೋದು ಹಂಗದು, ಪಂಚವಾರ್ಷಿಕ ನೀತಿ. ಪ್ರಶ್ನೆ ಬರಬಹುದು, ಗೊತ್ತಿರ್ಬೇಕು ನಿಮಗೆ. ವಿದೇಶಿ ವ್ಯಾಪಾರದ ನೀತಿ ಯಾವಾಗಲೂ ಪಂಚವಾರ್ಷಿಕ ನೀತಿಯಾಗಿರ್ತದೆ. 5 ವರ್ಷಕ್ಕೆ ಹೊಸದು ಮಾಡ್ತಾರೆ. ಆದರೆ ಈಗ 19 ಮುಗಿದೈತಿ, ಅದನ್ನ ಹಂಗ ಎಕ್ಸ್ಟೆಂಡ್ ಮಾಡ್ಕೊಂತ ಹೊಂಟಾರ. 6 ತಿಂಗಳು ಅಂದ್ಕೊಟ್ಟು. ಈಗ ಮತ್ತೆ ಡ್ಯೂ ಇತ್ತು, ಸೆಪ್ಟೆಂಬರ್ದಾಗ ಹೊಸದು ಘೋಷಣೆ ಆಗ್ಬೇಕಾಗಿತ್ತು, ಮತ್ತಾಗಿಲ್ಲ. ಸೊ ದೇವರಿಗೆ ಗೊತ್ತು ಯಾವಾಗ ಹೊಸ ವಿದೇಶಿ ವ್ಯಾಪಾರ ನೀತಿ ಘೋಷಣೆ ಆಕೈತಿ. ಅದು ಘೋಷಣೆ ಆದ ತಕ್ಷಣ ನೀವು ಒಂದು ಅದನ್ನ ಗಮನಿಸಬೇಕು. ನಿಮ್ಗೆ ಅಪ್ಡೇಟ್ ಮಾಡ್ಕೊಳಕ್ ಕೇಳಿರ್ತೀನಿ ನಾನು. ಅದನ್ನ ಗಮನಿಸ್ಬೇಕು. ಏನು ವಿದೇಶಿ ವ್ಯಾಪಾರ ನೀತಿ ಮುಂದಿನ 5 ವರ್ಷದೊಳಗೆ ಭಾರತದ್ದು ವಿಷನ್ ಏನೈತಿ, ಯಾವ್ದನ್ನ ರಫ್ತು ಮಾಡ್ಬೇಕು ಅಂದ್ಕೊಂಡೈತಿ, ಯಾವ್ದನ್ನ ಆಮದು ಮಾಡ್ಕೋಬೇಕು ಅಂದ್ಕೊಂಡೈತಿ, ಹಿಂಗ ಅವುಗಳನ್ನ ನೀವು ಗಮನಿಸಬೇಕು. ಓಕೆ. ಸೊ ಈ ಅವಧಿ ಒಳಗೆ ಹೆಚ್ಚಿನ ಸುಧಾರಣೆ 2016-17 ಕಚ್ಚಾ ಬೆಲೆಯಲ್ಲಿನ ಕುಸಿತದಿಂದಾಗಿ ಬಂತು ಅಂತ. ಈ ಜಗತ್ತಿನೊಳಗ ಈ ಕಚ್ಚಾ ತೈಲದ ಬೆಲೆ ಕುಸಿದಾಗ ಉಳಿದವರು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಂಡಿಯಾ ಮಾತ್ರ ಕ್ಯಾಕಿ ಹೊಡೆದು ಬಿಡ್ತದ. ಯಾಕ? ಎರಡು ಕಾರಣಕ್ಕ. ಒಂದು, ನಮಗ ನಮ್ಮ ದೇಶೀಯ ಅವಶ್ಯಕತೆಯನ್ನ ಪೂರೈಸಿಕೊಳ್ಳೋದಕ್ಕೆ ಕಡಿಮೆ ಬೆಲೆ ಒಳಗ ಪೆಟ್ರೋಲಿಯಂ ಪ್ರಾಡಕ್ಟ್ ಸಿಗ್ತದ, ಅದಕ್ಕೆ ಖುಷಿ. ಆಲ್ ಇಂಡಿಯನ್ಸ್ ಆರ್ ಹ್ಯಾಪಿ. ಹೌದಾ? ಎರಡನೇದು, ಆಗಲೇ ನಾವು ನೋಡಿವಿ, ಹಂಗೆ ಇಂಪೋರ್ಟ್ ಮಾಡ್ಕೊಂಡದನ್ನ ಹೊಳ್ಳಿ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಸೊ ಇಂಪೋರ್ಟ್ ಚೀಪ್ ಆಗ್ತದ, ಅವಾಗ ನಮ್ಮ ಡೆಫಿಸಿಟ್ ಕಡಿಮೆ ಆಗ್ತದ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಹೌದಾ? ಸೊ ಹೀಗೆ ಇನ್ನ ಭಾರತದ ಪ್ರಮುಖ ಆಮದು ವಸ್ತುಗಳು, ಆಗಲೇ ರಫ್ತುಗಳನ್ನು ನೋಡಿದ್ರಿ, ಈಗ ಆಮದು ವಸ್ತುಗಳು ಯಾವುವು ಬಂತ ನೋಡಿ. ಕಚ್ಚಾ ಪೆಟ್ರೋಲಿಯಂ, ಚಿನ್ನದ ಗಟ್ಟಿ ತರಿಸ್ಕೋತೀವಿ ನಾವು, ಅವನ್ನ ಇಲ್ಲಿ ಆಭರಣ ಮಾಡಿ ಡೊಮೆಸ್ಟಿಕ್ ಮಾರ್ಕೆಟ್ದಾಗೂ ಮಾಡ್ತೀವಿ, ವಿದೇಶಕ್ಕೆ ಸಿಕ್ಕಾಪಟ್ಟೆ ರಫ್ತು ಮಾಡ್ತೀವಿ. ಭಾರತದ ಚಿನ್ನದ ಆಭರಣಗಳಿಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ. ಹಿಂಗಾಗಿ ಅಲ್ಲೂ ನಮ್ಮ ಮಹೇಶಿಗೆ ಅದು ಚಲೋ ಆದಾಯ ಸಿಗುತ್ತದೆ ಅದರೊಳಗೆ. ಮತ್ತ ಪೆಟ್ರೋಲಿಯಂ ಉತ್ಪನ್ನಗಳು ಇವು ನಮ್ಮ ಆಮದುಗಳು. ಮತ್ತ ಆಗಲೇ ಅಂದ್ರಿ ನಾವ ರಫ್ತು ಮಾಡ್ತೀವ್ರಿ ಅಂತ. ಇದು ವಿದೇಶಿ ವ್ಯಾಪಾರ ಇರೋದನ್ನ ಬಹಳ ಮಜಾ ಇರುತ್ತೆ. ಒಂದು ಕಡೆ ನಮ್ಮ ಅಕ್ಕಿಯನ್ನ ರಫ್ತು ಮಾಡಿರ್ತೀವಿ, ಇನ್ನೊಂದು ಕಡೆ ಒಂದಿಷ್ಟು ಅಕ್ಕಿಯನ್ನ ನಾವು ಆಮದು ಮಾಡ್ಕೊಳ್ತಿರ್ತೀವಿ. ಉದಾಹರಣೆಗೆ ಹೇಳಕತ್ತೀವಿ, ಈಗ ಅಗದಿ ನಿಮ್ಗೊಂದು ಅಂತ ಉದಾಹರಣೆ ಅಂದ್ರೆ, ಭಾರತ ಕಬ್ಬಿಣವನ್ನ ರಫ್ತು ಮಾಡ್ತದ, ಸುಮಾರಷ್ಟು $1 ಬಿಲಿಯನ್ ವರ್ತ್. ಒಂದು ಕಡೆ ಕಬ್ಬಿಣ ರಫ್ತು ಆಗ್ತದ, ಇನ್ನೊಂದು ಕಡೆ ಕಬ್ಬಿಣ ಆಮದು ಆಗ್ತದ. ಮತ್ತೆ ಹಿಂಗೆ ಯಾಕ್ರಿ ಇದು ಹುಚ್ಚುತ್ತೈತೆ ಇವರಿಗೆ ಅಂತ? ಹಂಗೇನಿಲ್ಲ. ನಮ್ಮ ಕಬ್ಬಿಣಕ್ಕ ಎಲ್ಲಿ ಬೇಡಿಕೆ ಇರ್ತೈತಿ, ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತೈತಿ. ನಮಗೆ ಬೇಕಾದಂತ ಕಬ್ಬಿಣ ಕೆಲವು ಕಡೆ ಇನ್ನು ಕಡಿಮೆ ಬೆಲೆ ಒಳಗೆ ಸಿಗ್ತಿರ್ತೈತಿ, ಅದನ್ನ ನಾವು ತರ್ಸ್ಕೊತೀವಿ. ಅಥವಾ ಒಳ್ಳೆ ಕ್ವಾಲಿಟಿ ಇರ್ತೈತಿ, ಅದಕ್ಕಾಗಿ ಅದನ್ನ ನಾವು ತರ್ಸ್ಕೊತೀವಿ. ಹಿಂಗ ಇದು ವಿಶೇಷ ಅಂದ್ರ ಒಂದ್ ಕಡೆ ಆಮದು, ಇನ್ನೊಂದು ಕಡೆ ರಫ್ತು ನಡೆದ ಇರ್ತೈತಿ. ಭಾರತದ ಸೇವಾ ರಫ್ತು ಅದರ ಸೇವಾ ಆಮದುಗಳಿಗಿಂತ ಹೆಚ್ಚಾಗಿದೆ. ಪಟಾಕಿ ಹಾರಿಸಬೇಕಾದದ್ದು ಇದಕ್ಕೆ ನಾವು. ಹೌದಾ? ಎಸ್. ಇಲ್ಲಿ ಇನ್ನು ಈ ಆಮದುಗಳೊಳಗ ನಾವು ನೋಡಕತ್ತಿದ್ವಿ. ಹೌದು, ಕಚ್ಚಾ ಪೆಟ್ರೋಲಿಯಂ ಐತಿ, ಚಿನ್ನ ಐತಿ, ಪೆಟ್ರೋಲಿಯಂ ರೆಡಿ ಉತ್ಪನ್ನಗಳು ಬರ್ತಾವ, ಕಲ್ಲಿದ್ದಲು ಇದು ದೊಡ್ಡ ಪ್ರಮಾಣದೊಳಗ. ಒಟ್ಟ ಪ್ರಾಫಿಟ್ ಮ್ಯಾಟರ್ಸ್. ಫೈನಲಿ ಅದೇ ಅದ್ರ ಬಿಟ್ಟು ಮತ್ತೇನು ಇಲ್ಲ ಇದ್ರೊಳಗ. ಓಕೆ, ಕಲ್ಲಿದ್ದಲು. ಮತ್ತೆ ಮಜಾ ಹೆಂಗಿರ್ತೈತಿ ಅಂದ್ರೆ ನೋಡ್ರಿ, ನಮ್ಮ ಕಾರುಗಳು ಜಗತ್ತಿನಾಗ ಎಲ್ಲೆಲ್ಲೋ ಮಾರ್ತಾವ, ಜಗತ್ತಿನ ಕಾರುಗಳು ಬಂದು ನಮ್ಮಲ್ಲಿ ಮಾರ್ತಾವ. ಹೌದಿಲ್ರಿ? ನಮ್ಮ ದೇಶದ ಆಟೋಮೊಬೈಲ್ಗಳು ಇವತ್ತು ಜಗತ್ತಿಗೆ ರಫ್ತಾಗ್ತಾವ. ಹಂಗ ಜಗತ್ತಿನ ಆಟೋಮೊಬೈಲ್ಗಳು ನಮ್ಮ ದೇಶಕ್ಕೆ ಬರ್ತಾವ. ಅವನು ತಗೊಳ್ಳೋರ ಬೇರೆ, ಇವನು ತಗೊಳ್ಳೋರ ಬೇರೆ, ಹಿಂಗಾಗಿ ಹೋಗ್ತಿರ್ತಾವೆ, ಬರ್ತಿರ್ತಾವೆ. ಸೊ ಕಲ್ಲಿದ್ದಲು ಇದೊಂದು ಮೇನ್ಲಿ ಆಸ್ಟ್ರೇಲಿಯಾದಿಂದ ತರಿಸ್ಕೋತೀವಿ. ಆಸ್ಟ್ರೇಲಿಯಾದಿಂದ ಬಹಳ ದೊಡ್ಡ ಪ್ರಮಾಣದೊಳಗೆ ಕಲ್ಲಿದ್ದಲನ್ನ ನಾವು ಆಮದು ಮಾಡ್ಕೋತೀವಿ. ಒಂದಂತೂ ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕದೊಳಗೆ ಮಂಗಳೂರೊಳಗೆ ಒಂದು ಥರ್ಮಲ್ ಪವರ್ ಸ್ಟೇಷನ್ ಐತಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಯಾರ್ದು? ಮಂಗಳೂರಾಗ ಒಂದು ಥರ್ಮಲ್ ಪವರ್ ಸ್ಟೇಷನ್ ಐತಿ. ಅದಾನಿದು, ಗೌತಮ್ ಅದಾನಿ ಅವ್ರದ್ದು. ಅದು ಪ್ಯೂರ್ಲಿ ಆಮದು ಮಾಡಿಕೊಂಡ ಕಲ್ಲಿದ್ದಲನ್ನು ಬಳಸ್ಕೊಂಡ ನಡೀತೈತಿ. ಅದು ವಿದ್ಯುತ್ ಉತ್ಪಾದನೆ ಆಗ್ತೈತಿ ಅಲ್ಲಿ. ಹೌದಾ? ಸೊ ಹಿಂಗ ಮಜಾ ಮಂದಿ ಐತಿ. ಕಲ್ಲಿದ್ದಲನ್ನ ತರಿಸ್ಕೋತೀವಿ. ಕೋಕ್ ಅಂದ್ರೆ ಗೊತ್ತೈತಲ್ಲ, ಇದೊಂದು ನಮ್ಮನೆ ಸುಟ್ಟು ಇದ್ಲಿ ಇದ್ದಂಗ. ಸುಟ್ಟು ಇದ್ಲಿ, ಕಟ್ಟಿಗೆ ಇದ್ಲಿ ಮಾಡ್ತಾರ, ಗೊತ್ತೈತಲ್ಲ. ಆಕ್ಸಿಜನ್ ಸಪ್ಲೈ ಆಗಲ್ದಂಗ ಮಾಡಿ ಏನ್ ಮಾಡ್ತಾರ, ಅದನ್ನ ಸುಟ್ಟು ಹಗರ್ ಮಾಡ್ತಾರ. ಅದ್ರೊಳಗೆ ಇಂಪ್ಯೂರಿಟೀಸ್ ಎಲ್ಲ ಹೋಗಿ ಪ್ಯೂರ್ ಕಾರ್ಬನ್ ಮಾತ್ರ ಉಳಿದಿರ್ತೈತಿ. ಅಂದ್ರೆ ಉರಿ ಹೆಚ್ಚಿದ್ರೆ ಚಲೋ ದಗ ಉರಿತಿ, ಹೆಚ್ಚಿನ ಉಷ್ಣತೆ ಬಿಡುಗಡೆ ಆಗ್ತೈತಿ. ಸೊ ಅಂತ ಕೋಕ್ ಅಂತ ತರಿಸ್ಕೋತೀವಿ. ಇದು ಬಹಳ. ಬ್ರಿಕೆಟ್ಗಳು ಇದಂತೂ ಇಟ್ಟಂಗಿ ಇದ್ದಂಗ. ಎದ್ರ ಇಟ್ಟಂಗಿ? ಕಾರ್ಬನ್ ಇಟ್ಟಂಗಿ. ಮತ್ತೆ ಅವ್ನೇನ್ ಮಾಡ್ತಾರ್ರಿ, ಅದಕ್ಕೂ ಬೆಂಕಿ ಹೆಚ್ಚಿ ಸುಡ್ತಾರ. ಇದು ಕಲ್ಲಿದ್ದಲಿ ಪುಡಿಯನ್ನ ಇಟ್ಟಂಗಿ ಮಾಡಿ ಕಳಿಸಿರ್ತಾರೆ. ಕಲ್ಲಿದ್ದಲಿ ಪುಡಿ ಟರ್ಬೈನ್ಗಳಿಗೆ, ಅಂದ್ರೆ ಮುಖ್ಯವಾಗಿ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳೊಳಗ ಬಹಳ ಇದನ್ನ ಒಳ್ಳೆ ಫ್ಯೂಯಲ್ ಅಂತ ಬಳಸ್ತಾರೆ. ಸೊ ಇಂಥ ಬ್ರಿಕೆಟ್ಗಳು ಅಂತ ಬರ್ತಾವ. ಹಂಗಂದ್ರೆ ಏನ್ರಿ ಅಂತ ಗೊತ್ತಿರ್ಬೇಕಲ್ಲ, ಅದಕ್ಕಾಗಿ. ಇನ್ನ ಆಗ್ಲೇ ನೋಡಿದ್ವಿ ನಮ್ಮ ಸೇವಾ ರಫ್ತು
ಸೇವಾ ಆಮದಿಗಿಂತ ಹೆಚ್ಚೈತಿ, ಅಂದ್ರ ವಿದೇಶದಿಂದ ನಮಗೆ ಬರೋದು ಹೆಚ್ಚೈತಿ ಅಂತ. ಸೊ ಇದರ ಅರ್ಥ ಭಾರತ ನಿವ್ವಳ ಸೇವಾ ಹೆಚ್ಚುವರಿ, ಸರ್ಪ್ಲಸ್ ಇನ್ ಟ್ರೇಡ್ ಆಫ್ ಸರ್ವಿಸಸ್ ವಿ ಹ್ಯಾವ್. ಓಕೆ, ಭಾರತದ ಉನ್ನತ ವ್ಯಾಪಾರ ಪಾಲುದಾರರು ಯಾರಪ್ಪ ಹಂಗಾರ ನೋಡಿ. 2021-22 ಉನ್ನತ ವ್ಯಾಪಾರ ಪಾಲುದಾರರು. ನಾ ಇಲ್ಲಿ ನಿಮ್ಗೆ ಟಾಪ್ 5 ಕೊಡಕತ್ತೀನಿ, ಮುಂದೆ ಒಂದು ಫುಲ್ ಲಿಸ್ಟ್ ಕೊಡ್ತೀನಿ, ನಿಮ್ಗೆ ಬಿಟ್ಟದ್ದು. ಬೇಕಾದಂಗೆ ಡೌನ್ಲೋಡ್ ಮಾಡ್ಕೊಂಡು ಚಲೋ ಕಣ್ಣಿಟ್ಟು ಸಮಾಧಾನ ನೋಡ್ಕೊಳ್ತೀನಿ ಅಂತ. ಓಕೆನಾ? 21-22 ಭಾರತದ ಅಗ್ರ ವ್ಯಾಪಾರ ಪಾಲುದಾರರು 5 ದೇಶಗಳು. ಆನ್ ಟಾಪ್ ಈಸ್ USA. ಅದರ ಹಿಂದಿನ ವರ್ಷ ಚೀನಾ ಟಾಪ್ ದೊಳಗೆ ಬಂದಿತ್ತು, ಬಟ್ ನೆಕ್ಸ್ಟ್ ಮತ್ತೆ USA ಅದನ್ನ ಹಿಂದಾಕಿ ಈಗ USA ಇಸ್ ಆನ್ ಟಾಪ್. ಇದು ಅಗ್ರ ವ್ಯಾಪಾರ ಪಾಲುದಾರ ಅಂದ್ರೆ ಏನ್ ಗೊತ್ತೈತೆ? ಆಮದು ಮತ್ತು ರಫ್ತು ಎರಡೂ ತರದ್ದು ಮೌಲ್ಯ ಹಿಡ್ಕೋತೀವಿ. ಭಾರತದಿಂದ ಅಮೆರಿಕಕ್ಕ ವಸ್ತು ಮತ್ತು ಸೇವೆಗಳ ರಫ್ತು ಎಷ್ಟಾಯ್ತು ಮತ್ತು ಅಲ್ಲಿಂದ ಭಾರತಕ್ಕೆ ಎಷ್ಟು ಆಮದಾಯ್ತು, ಇವು ಎರಡೂ ಕೂಡಿಸಿ ಅದರದೊಂದು ವ್ಯಾಲ್ಯೂ ಅಂತ ಬರ್ತೈತಲ್ಲ, ಅದರದೊಂದು ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ನಮ್ಮ ಕಡೆಯಿಂದ ರಫ್ತು ವಸ್ತುಗಳದ್ದು 100 ಕೋಟಿ, ಸೇವೆಗಳದ್ದು ರಫ್ತು 100 ಕೋಟಿ, ಈ ಕಡೆ ಅವ್ರ ಕಡೆಯಿಂದ ಆಮದು 100 ಕೋಟಿ. ಯಾವುದು ವಸ್ತುಗಳದ್ದು ಸೇವೆಗಳ ಆಮದು ಹಿಂಗೈತೆ ಅಂತ ತಿಳ್ಕೊಬೇಡ. ಮತ್ತೆ ಉದಾಹರಣೆ ಸಿಂಪಲ್ ಮಾಡಿ ಹೇಳಕತ್ತೀನಿ. ಆಮದು 100 ಕೋಟಿ ಅಂದ್ರೆ ಒಟ್ಟೆ ಎಷ್ಟಾಗ್ತಿದ್ದು 400 ಕೋಟಿ ರೂಪಾಯಿ ವ್ಯಾಪಾರ ಆತ ಅವ್ರ ಜೋಡಿ ಎಷ್ಟಾಯ್ತು ವ್ಯಾಪಾರ? 400 ಕೋಟಿ ಆಯ್ತು. ಸೊ ಟೋಟಲ್ ಫಾರಿನ್ ಟ್ರೇಡ್ ವ್ಯಾಲ್ಯೂ ಅದನ್ನ ಲೆಕ್ಕ ಹಿಡಿದು ಅಮೆರಿಕ ಮೊದಲ ಸ್ಥಾನದೊಳಗಿದ್ರೆ, ಚೀನಾ 2ನೇ ಸ್ಥಾನದೊಳಗೈತಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ 3, ಸೌದಿ ಅರೇಬಿಯಾ 4, ರಷ್ಯಾ ಆಕ್ಚುಲಿ ಇದು ರಷ್ಯಾ ಚೀನಾದೊಳಗೆ ಇದ್ದಿರಲಿಲ್ಲ, ಆದ್ರೆ ತಮಗೆಲ್ಲ ಗೊತ್ತೈತಿ ಈ ಉಕ್ರೇನ್ ಯುದ್ಧ ಆದದ್ದಕ್ಕ ರಷ್ಯಾಕ್ಕ ಭಾರತಕ್ಕ ಟ್ರೇಡ್ ಬೆನಿಫಿಟ್ ಸಿಕ್ತು. ಅದು ಈ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಿರೋದ್ರಿಂದ. ಹಿಂಗಾಗಿ ಅದರ್ವೈಸ್ ಈ ಜಾಗದೊಳಗೆ ಮೊದಲು 2020-21 5ನೇ ಸ್ಥಾನದೊಳಗೆ ಸ್ವಿಟ್ಜರ್ಲ್ಯಾಂಡ್ ಇತ್ತು, ಬಟ್ ಅದನ್ನು ಸರಿಸಿ ರಷ್ಯಾ ಆಗ್ಬೋದು. ಓಕೆ, ಅದಕ್ಕಾಗಿ ಇದು ಫಿಕ್ಸ್ ಇರ್ತೈತೆ ಅಂತ ತಿಳ್ಕೊಬೇಡ. 2021 ಭಾರತದ ಟಾಪ್ 10 ರಫ್ತು ಸರಕುಗಳು ಯಾವಿದು ಅಂತ ಜಸ್ಟ್ ಒಂದು ಐಡಿಯಾ ನಿಮ್ಗೆ ಆಗ್ಲೇ ನೋಡಿವಿ. ಬಟ್ ಅಂದಾಜು ಒಟ್ಟು ರಫ್ತಿನೊಳಗೆ ಇವತ್ತರ ಪರ್ಸೆಂಟೇಜ್ ಎಷ್ಟು ಅಂತ ನೋಡಿದ್ರೆ ಒಂದು ಹೆಚ್ಚು ಕ್ಲಿಯರ್ ಐಡಿಯಾ ಬರ್ತದ ಅಂತ. ಪೆಟ್ರೋಲಿಯಂ ಉತ್ಪನ್ನ ಒಟ್ಟು ರಫ್ತಿನೊಳಗೆ 10% ಅವತ್ರದೇ ಅಂದ್ರೆ ಹೈಯೆಸ್ಟ್. ಮುತ್ತು ಗುಂಡನು ಇರ್ತಾವಲ್ಲ ಅವು, ಅಮೂಲ್ಯ ಹರಳುಗಳು, ಅರೆ ಕಲ್ಲುಗಳು, ಇವೆಲ್ಲಾನು ನಮ್ಮಲ್ಲಿ ಪಾಲಿಶ್ ಆಗಿ ಫಿನಿಶ್ ಆಗಿ ಇತ್ಯಾದಿಯಾಗಿ. ಅಫ್ಕೋರ್ಸ್ ಈಗ ಪರ್ಲ್ ಕಲ್ಚರ್ ಅಂತ ನಮ್ಮಲ್ಲಿ ಮಾಡಕತ್ತಾರ. ಮುತ್ತು ಕೃಷಿ ಅಂತ ಎಷ್ಟು ಶಾಣೆ ಇರ್ಬೇಕು ನೋಡ್ರಿ ಅವ್ರು. ಮುತ್ತು ಕೃಷಿ, ಯಾಕೆ ಮುತ್ತು ಹುಟ್ಟೋದು ಚಿಪ್ಪಿನೊಳಗೆ, ನಿಮ್ಗೆಲ್ಲ ಗೊತ್ತೈತಿ. ಮುತ್ತು ಚಿಪ್ಪಿನ್ಯಾಗ ಹುಟ್ಟೈತಿ, ಚಿಪ್ಪಿನ್ಯಾಗ ಹುಟ್ಟುವಂಗ ಮಾಡ್ಬೇಕಲ್ಲ, ಹೇಳಿದಾಗ ಹುಟ್ಟುದಿಲ್ಲ, ಅದು ಬಹಳ ಇದ್ರ ಜಾಬ್ ಇದು. ಎನಿವೆ ಅಂತವುಗಳನ್ನ 8.9%. ಹೌದಾ? ಅಡ್ಡೆ ಇಲ್ಲ. ಹುಷಾರಪ್ಪ, ಮತ್ ನಿನಗೂ ಕೊಟ್ಟಗಿಟ್ಟಾರ ಮಹೇಶ. ಈ ಕಾಡ್ ಹಿಂಗೊಂದಿಷ್ಟು ಅಂತ ಹೇಳಿ. ಔಷಧಿ ಸೂತ್ರೀಕರಣಗಳು ಇದು ಬಹಳ ಮುಖ್ಯ. ಜೈವಿಕ ವಸ್ತುಗಳು, ಆರ್ಗ್ಯಾನಿಕ್ ಮಟೀರಿಯಲ್ಸ್. ಔಷಧಿ ಸೂತ್ರೀಕರಣಗಳು ಅಂದ್ರೆ ಏನ್ರಪ್ಪ? ಫಾರ್ಮಾಸ್ಯೂಟಿಕಲ್ ಪ್ರಿಪರೇಷನ್ಸ್ ಅಂತ ಕರಿತಾರೆ. ಫಾರ್ಮುಲಾಗಳು ಅಂದ್ರ ಕಚ್ಚಾ ವಸ್ತುಗಳು ಸಿಗ್ತಾವ ಚೀನಾದಿಂದ. ಯಾವುದನ್ನ ಎಷ್ಟು ಮಿಲಿಗ್ರಾಮ್ ಕೂಡಿಸಿದ್ರ ಎಂತ ಔಷಧಿ ತಯಾರಾಕೈತಿ ಅಂತ ಹೇಳೋರು ಇಂಡಿಯಾದವರು. ಹೌದಾ? ಸೊ ಇಂಥ ಒಂದು ಮಜಾ ವ್ಯವಸ್ಥೆ ಇದು. ಹೌದು, ಸೇಮ್ ಆಸ್ ದಟ್ ಆಫ್ ಪೆಟ್ರೋಲಿಯಂ. ಇದು ಕೂಡ ಇದು 6.79 ನೋಡ್ರಿ, ಒಂದು ದೊಡ್ಡ ಆದಾಯ ಇದರಿಂದ. ಯಂತ್ರೋಪಕರಣಗಳು, ಯಪ್ಪೋ, ಒಂದು ಕಾಲದೊಳಗೆ ಇಂಡಿಯಾ ಸೂಜಿ ಸಹಿತ ಆಮದು ಮಾಡ್ಕೋತಿತ್ತು. ಸೂಜಿ ಸಿಗ್ತಿರ್ಕಿಲ್ಲ ನಮ್ಮಲ್ಲಿ. ಹೌದಾ? ಈಗ ಯಂತ್ರೋಪಕರಣಗಳ ಆಮದು 4ನೇ ಸ್ಥಾನದೊಳಗೆ ಐತಿ ಅಂದ್ರೆ ಭಾರತ ಸುಧಾರಿಸಕತ್ತೈತಿ ಅಂತ. ಸಾವಯವ ರಾಸಾಯನಿಕಗಳು, ಆರ್ಗ್ಯಾನಿಕ್ ಕೆಮಿಕಲ್ಸ್ 6.3 5ನೇ ಸ್ಥಾನದೊಳಗೆ. ವಿದ್ಯುತ್ ಯಂತ್ರೋಪಕರಣಗಳು ಇದು ಬಹಳ ಇಂಟ್ರೆಸ್ಟಿಂಗ್ ಐತಿ. ಈ ಕಡೆ ಈ ಬರಿ ನಾವು ಎಕ್ಸ್ಪೋರ್ಟ್ ಮಾಡಕತ್ತೀವಿ, ಹಂಗ ಆಮದು ಮಾಡ್ತೀವಿ ಸಿಕ್ಕಾಪಟ್ಟೆ. ಖಂಡಿತವಾಗಿ ಇಂಪೋರ್ಟ್ ಈಸ್ ಆಲ್ಸೋ ಫರ್ಟಿಲೈಸರ್ ಆಲ್ಸೋ. ಪರ್ಟಿಕ್ಯುಲರ್ಲಿ ಈ ಪೊಟ್ಯಾಶ್ ಗಿಟ್ಯಾಶ್ ಅಂತ ನಮ್ಮಲ್ಲಿ ಇಲ್ಲ 100% ಇಂಪೋರ್ಟ್ ನಾವೆಲ್ಲ. ಹೌದಾ? ಹಿಂಗದಾವ. ಬಟ್ ಇಲ್ಲಿ ನಾವು ಅದರದ್ದು ಇದನ್ನ ಹೇಳಕತ್ತೀವಿ, ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ದೃಷ್ಟಿಯಿಂದ ಟಾಪ್ 10 ಆಯ್ಕೆ ಮಾಡ್ಕೊಂಡಿವಿ. ವಾಹನಗಳು ನಮ್ಮ ರಫ್ತುಗಳು 4.7%. ವಾಹನಗಳು ನೋಡ್ರಿ. ಕಬ್ಬಿಣ ಮತ್ತು ಉಕ್ಕು 3.9% ಟೋಟಲ್ ಎಕ್ಸ್ಪೋರ್ಟ್ಸ್ ಒಳಗೆ ಅದರ ವ್ಯಾಲ್ಯೂ. ಧಾನ್ಯಗಳು ಇದು ಬಹಳ ಮುಖ್ಯ. ಧಾನ್ಯಗಳು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಫುಡ್ ಗ್ರೈನ್ಸ್ 3.1%. ಮತ್ತು ಹೋದ ವರ್ಷ ವಿ ಮೇಡ್ ಎ ರೆಕಾರ್ಡ್
ವಿ ಮೇಡ್ ಎ ರೆಕಾರ್ಡ್. ಏನು ಶಶಿ ಕ್ಲಾಸ್ ಬರೋಣಿಲ್ಲ ನಿಮ್ಗ ಅಲ್ಲ ಇವ್ರ ಇದೊಳೆ ಕತಿ ಆತಲ್ಲ. ಉಳ್ದವ್ರು ಕೇಳಕತ್ತೈತಿಲ್ರಿಪ್ಪ. ಮತ್ತ ಮೂಕಿ ಸಿನಿಮಾ ನೋಡಿದಂಗ ಆಗ್ಬಾರ್ದು ನಮ್ ಕತಿ. ಬರಾಯ್ತೇನ್ರಪ್ಪ? ಹಾ ಐತಂತ ಉಳ್ದವ್ರಿಗೆ ಬರಾಕತ್ತೈತಿ. ಹಾ ಓಕೆ ಓಕೆ ನೋಡ್ರಿ ನೀವು ಒಂದೀಟ ಶಶಿ ಏನ್ರಿ ಆಗಿರ್ಬೇಕು. ಯಾ ಸೊ ಧಾನ್ಯಗಳು ಹೋದ ವರ್ಷ ಭಾರತ ಒಂದು ದೊಡ್ಡ ರೆಕಾರ್ಡ್ ಮಾಡಿತು. ತಮ್ಗೆ ಗೊತ್ತೈತಿ, ಫಸ್ಟ್ ಟೈಮ್ $50 ಬಿಲಿಯನ್ ಯಾವ್ದ್ರದ್ದು ಕೃಷಿ ಉತ್ಪನ್ನಗಳ ರಫ್ತು. ಕೃಷಿ ಉತ್ಪನ್ನಗಳ ರಫ್ತು $50 ಬಿಲಿಯನ್ ಕ್ರಾಸ್ ಆಯ್ತು ಅಂತ. ಇದನ್ನ ಬಹಳ ಎತ್ತರಕ್ಕೆ ಒಯ್ಬೇಕು ಅಂತ ಅಪೇಕ್ಷೆ ಅದ. ನೋಡೋಣ ಅವಾಗ ರೈತರ ಆದಾಯ ಹೆಚ್ಚಾಗಬಹುದು. ಪ್ಲಾಸ್ಟಿಕ್ ಉತ್ಪನ್ನಗಳು 2.4% ರಫ್ತಿನೊಳಗೆ. ಹೌದಾ? ಸೊ ಇವು ಟಾಪ್ 10 ಎಕ್ಸ್ಪೋರ್ಟ್ಸ್ ಆಫ್ ಇಂಡಿಯಾ. ಇನ್ನ ನಾವು ಆಗಲೇ ಟಾಪ್ 5 ಟ್ರೇಡಿಂಗ್ ಪಾರ್ಟ್ನರ್ಸ್ ಯಾರು ಅಂತ ನಿಮಗೆ ತೋರಿಸಿದ್ದೆ ನಾನು. ಭಾರತ, ಚೀನಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ ಅಂಡ್ ರಷ್ಯಾ. ಟಾಪ್ 5 ಟ್ರೇಡಿಂಗ್ ಪಾರ್ಟ್ನರ್ಸ್ ಅಂತ. ಈಗ ಇಲ್ಲಿ ನಾವು ನೋಡಕತ್ತದ್ದು ಭಾರತ ಯಾವ ದೇಶಗಳಿಗೆ ಅತಿ ಹೆಚ್ಚು ರಫ್ತು ಮಾಡ್ತದ ಮತ್ತು ಒಟ್ಟಾರೆ ಭಾರತದ ರಫ್ತುದೊಳಗ ಈಗಾಗಲೇ ನಾವು ನೋಡಿದ್ದು ಉತ್ಪನ್ನಗಳನ್ನ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 10 ಉತ್ಪನ್ನಗಳನ್ನ ನಾವು ನೋಡಿದ್ವಿ ಭಾರತದ ರಫ್ತುಗಳಲ್ಲಿ. ಅವು ಯಾವ್ದಾರ ದೇಶಕ್ಕೆ ಹೋಗೋಲೆಕ್ಕ ಬಟ್ 10 ಟಾಪ್ ಪ್ರಾಡಕ್ಟ್ಸ್ ನೋಡಿದ್ವಿ. ಈಗ ಟಾಪ್ 10 ಇಂಡಿಯಾಸ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಸ್ ಅಂತ. ಎಲ್ಲಿಗೆ ನಾವು ಕಳಸಾಕತ್ತೀವಿ ಅಂತ, ಮತ್ತದು ಭಾರತದ ಒಟ್ಟು ರಫ್ತಿನೊಳಗ ಅದರ ಪಾಲು ಎಷ್ಟೈತಿ ಅಂತ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಮೆರಿಕಾ ಸಂಯುಕ್ತ ಸಂಸ್ಥಾನಕ್ಕ ನಮ್ಮ ರಫ್ತುಗಳ ಮೌಲ್ಯ $57 ಬಿಲಿಯನ್. ಇದು $57 ಬಿಲಿಯನ್ ಮತ್ತು ಒಟ್ಟು ವ್ಯಾಪಾರದೊಳಗ ಅಂದ್ರೆ ರಫ್ತಿನೊಳಗ ಭಾರತದ ಒಟ್ಟು ರಫ್ತಿನೊಳಗ ಅದರ ಪಾಲು 16.94, ಬರೋಬ್ಬರಿ 17% ಅಂತ ನೀವು ಇಟ್ಕೋಬಹುದು. ದೊಡ್ಡದ. ಅದರ ನೆಕ್ಸ್ಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಇವರಿಗೆ $28.8 ಬಿಲಿಯನ್ ಆ ವಸ್ತುಗಳನ್ನ ನಾವು ಅವರಿಗೆ ಕಳಸಾಕತ್ತೀವಿ ಮತ್ತು ಒಟ್ಟು ವ್ಯಾಪಾರದಲ್ಲಿ ಅದರ ಪಾಲು 9.20% ಅಂತ. ಥರ್ಡ್ ಮೇಜರ್ ಡೆಸ್ಟಿನೇಷನ್ ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಯಾವ್ದಂದ್ರೆ ಚೀನಾ, $16.6 ಬಿಲಿಯನ್. ಬಟ್ ಅವರಿಂದ ಎಷ್ಟು ತರಿಸ್ಕೊಳಕತ್ತೀವಿ ಅನ್ನೋದನ್ನ ನೋಡಿದಾಗ ನಿಮ್ಗೆ ಎದಿ ಹೊಡಿತಿ. ಹೌದಾ? ಚೀನಾ ಈಸ್ ಆನ್ ಟಾಪ್. ತರಿಸ್ಕೊಳ್ಳೋದು ಅಂತ ಬಂದ್ರೆ ನೋಡ್ತೀರಿ, ನಂತರ ನೋಡೋದದ ಚೀನಾ ನಮ್ಮ ರಫ್ತಿನೊಳಗ ಅದರ ಪಾಲು 5.47. ಹಂಗ ಹಾಂಗ್ಕಾಂಗ್ ಈಸ್ ನಥಿಂಗ್ ಬಟ್ ಪಾರ್ಟ್ ಆಫ್ ಚೀನಾ 3.53. ಸಿಂಗಾಪುರ್ $8.9 ಬಿಲಿಯನ್ 2.90. ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ಗೆ $8.7 ಬಿಲಿಯನ್ 2.80%. ನೆದರ್ಲ್ಯಾಂಡ್ಸ್ $8.3 ಬಿಲಿಯನ್ 2.69%. Germany 8.29 and the share is 2.65. Bangladesh, mainly the deal is in cotton. Bangladesh jyoti $8.2 billion 2.61%. And another neighbor Nepal $7.16 billion exports 2.28. ಇವು ನಾವು ಯಾವ ದೇಶಗಳಿಗೆ ಅತಿ ಹೆಚ್ಚು ರಫ್ತು ಮಾಡುತ್ತೇವೆ ಅನ್ನೋದರ ಕುರಿತು ಈ ಒಂದು ಚಿತ್ರ. ಸರಿನಾ? ಇದೊಂದು ಚಿತ್ರ. ಇನ್ನ ನಾವು ಸೇವೆಗಳನ್ನ ರಫ್ತು ಮಾಡ್ತಿರ್ತೀವಿ, ಅದರ ಬಗ್ಗೆ ನಾನು ಒಂದು ಮಾಹಿತಿ ಐತಿ ಇಲ್ಲಿ. ಸೇವಾ ರಫ್ತುಗಳು ಮತ್ತು ಸಂಯೋಜನೆ. ನೋಡಿ, ಸೇವಾ ರಫ್ತುಗಳ ಸಂಯೋಜನೆಯು ಬಹುತೇಕ ಚೇಂಜ್ ಆಗಲಾರದ ಉಳಿದದ ಹಲವಾರು ಡಿಕೇಡ್ಗಳಿಂದ, ಅಟ್ಲೀಸ್ಟ್ 2-3 ಡಿಕೇಡ್ಸ್ದಿಂದ. ಭಾರತದ ಸೇವೆ ಅಂತಂದ್ರೆ ಇಟ್ ಈಸ್ IT ಸೇವೆ ಅಂತ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅದರೊಳಗ ಇಂಡಿಯಾ ಎತ್ತಿದ ಕೈ. ಅಫ್ಕೋರ್ಸ್ ಈಗ ನಮ್ಮಂಗ ಎತ್ತಿದ ಕೈ ಚೀನಾ ಮತ್ತು ಬ್ರೆಜಿಲ್ ದೇಶಗಳು ಹೆಚ್ಚು ಕೈ ಎತ್ತಕತ್ತಾವ, ನಮ್ಗಿಂತ ಒಂದಿಟ್ಟು ಹೆಚ್ಚು ಎತ್ತಕತ್ತಾವ. ಸೊ ಇಂಡಿಯಾದವ್ರು ನಾವ ಶಾಣ್ಯಾರ ಅಂತ ಕೂತ್ರ ಹೊಡ್ತೈತಿ ನಮಗೆ. ಸೊ ಅದಕ್ಕಾಗಿ ಎಚ್ಚೆತ್ಕೊಳ್ಬೇಕು. ಮತ್ತಷ್ಟು ನಾವು ಕಾಂಪಿಟೇಟಿವ್ ಪ್ರೈಸ್ಗೆ ಕಾಂಪಿಟೇಟಿವ್ ಕ್ವಾಲಿಟಿ ಸರ್ವಿಸ್ ಅನ್ನ ಕೊಡಬೇಕು ಅಂತ. ಸೊ ಸಾಫ್ಟ್ವೇರ್ ಸೇವೆಗಳು ಒಟ್ಟಾರೆ ಸೇವೆ ಒಳಗೆ 40 to 45%. ಟು ಮೇಕ್ ಇಟ್ ಸಿಂಪಲ್ ಯು ಕ್ಯಾನ್ ಮೇಕ್ ಇಟ್ 50%. ಸೇವೆಗಳು ಅಂದ್ರೆ 108 ನಮೂನಿ ಬರ್ತಾವ. IT ಸೇವೆಗಳು, ಟ್ರಾನ್ಸ್ಪೋರ್ಟೇಷನ್ ಸೇವೆಗಳು, ಇನ್ಶೂರೆನ್ಸ್ ಸೇವೆಗಳು, ಮುಂದೆ ನಮ್ಮವರು ಮೆಡಿಕಲ್ ಫೀಲ್ಡ್ ಒಳಗೆ ಸರ್ವಿಸ್ ಕೊಡ್ತಾರ. ಹಿಂಗ ಹಲವಾರು ರೀತಿ ಒಳಗ ಇದರ ಕೊಡುಗೆ ಇರೋದನ್ನ ನಾವು ನೋಡ್ತೀವಿ. ಸೊ ಮೊದಲಿಗೆ ಸಾಫ್ಟ್ವೇರ್ ಸೇವೆಗಳು ಇಷ್ಟಿದ್ರ, ನಂತರದಲ್ಲಿ ವ್ಯಾಪಾರ ಸೇವೆಗಳು
18% ಇರೋದು ವ್ಯಾಪಾರ ಸೇವೆ. ಇದೆಲ್ಲಿ ನಮ್ಮದು ವ್ಯಾಪಾರ ಸೇವೆ ರೀ ಅಂತಂದ್ರೆ ಸಿಪ್ಮೆಂಟ್ ಟ್ರೇಡಿಂಗ್ ಒಳಗೆ ಸಿಪ್ಮೆಂಟ್ ಅಂದ್ರೆ ಸಿಪ್ ಸರ್ವಿಸ್ ಅಂತ ಏನು ಬರ್ತೈತಿಲ್ಲ, ಸಾಗಿಸೋದಕ್ಕೆ ಸಿಪ್ಮೆಂಟ್ ಅಂತಾರೆ. ಮತ್ತೆ ಇದೇನು ಬರೇ ಹಡಗಿನಾಗೆ ಇರ್ಬೇಕಂತಿಲ್ಲ. ಸಿಪ್ಮೆಂಟ್ ಮೀನ್ಸ್ ಟು ಟ್ರಾನ್ಸ್ಪೋರ್ಟ್ ಅಂತ. ಈ ಸಿಪ್ಮೆಂಟ್ ಬಿಸಿನೆಸ್ ಒಳಗ ಗುಜರಾತ್ ದೊಡ್ಡ ಒಂದು ಪ್ರಬಲ ಶಕ್ತಿಯಾಗಿದೆ. ನಿಮ್ಗೆ ಗೊತ್ತಿರಬೇಕು, ಗುಜರಾತ್ದೊಳಗೆ ಇರೋ ಪಾರ್ಸಿ ಜನ ಒಬ್ಬೊಬ್ರುನ ನಮ್ಮಲ್ಲಿ ಈ ಕುರಿ ಆಡ ಇದ್ದಂಗ ನನ್ನ 100 ಕುರಿ ಅದಾವ್ರಿ ಅಂತ ಹೇಳ್ತೀವಲ್ಲ ನಾವು, ಹಂಗ ಒಬ್ಬೊಬ್ರುನ 100-120 ಹಡಗುಗಳದಾವ. 100-120 ಹಡಗುಗಳದಾವ ಒಬ್ಬೊಬ್ರುನ. ಅವು ಕೇವಲ ಭಾರತದ ವಸ್ತುಗಳನ್ನ ಅಷ್ಟ ಸಾಗಿಸೋದಿಲ್ಲ, ಜಗತ್ತಿನ ತುಂಬಾ ಅಡ್ಡಾಡ್ತಾವು. ಹೆಂಗ ನಮ್ಮಲ್ಲೇನೋ ಹರಿಯಾಣದ ಗಾಡಿ ನಮ್ಮಲ್ಲಿ ಬರ್ತೈತಿ, ಪಂಜಾಬದ ಗಾಡಿ ನಮ್ಮಲ್ಲಿ ಬರ್ತಾವಿಲ್ಲ ಕರ್ನಾಟಕದಾಗ. ನೀವು ರಸ್ತಾ ದಂಡಿಗೆ ನಿಂತ್ಕೊಂಡು ಒಂದು 10 ನಿಮಿಷ ಅಬ್ಸರ್ವ್ ಮಾಡಿದ್ರೆ ಇಡೀ ಭಾರತದ ಎಲ್ಲಾ ಟ್ರಕ್ಗಳು ಅವ್ರ ನಂಬರ್ ಪ್ಲೇಟ್ ನೋಡಿದ್ರೆ ಗೊತ್ತಾಕೈತಿ. KL, TN, BH, UP, PB, MH, MP, RJ, GJ ನೋಡ್ರಿ, ಇವೆಲ್ಲ ಏನ್ರಿಪ್ಪ ಇವು ಆಯಾ ರಾಜ್ಯಗಳ ನಂಬರ್ ಪ್ಲೇಟ್ಗಳು. ಹೆಂಗ ಟ್ರಕ್ಗಳು ನಮ್ಮಲ್ಲಿ ಎಲ್ಲಾ ಕಡೆ ಅಡ್ಡಾಡ್ತಾವೋ ಹಂಗ ಈ ಗುಜರಾತದ ಹಡಗುಗಳು ಜಗತ್ತಿನ ತುಂಬಾ ಅವಕ್ಕೆ ಇದ ದೇಶದಿಂದ ವಸ್ತು ಒಯ್ಬೇಕಂತ ಇರೋದಿಲ್ಲ. ಇಂಡಿಯಾದಿಂದ ತುಂಬಿಕೊಂಡು ಹೋಗ್ತಾವ, ಅಮೆರಿಕಾದಾಗ ಇಳಿಸ್ತಾವ, ಅಮೆರಿಕಾದಿಂದ ತುಂಬಿಕೊಂಡು ಆಸ್ಟ್ರೇಲಿಯಾಕ್ ಹೋಗ್ತಾವ, ಆಸ್ಟ್ರೇಲಿಯಾದಾಗ ಇಳಿಸ್ತಾವ, ಅಲ್ಲಿಂದ ತುಂಬಿಕೊಂಡು ಕೆನಡಾಕ್ ಹೋಗ್ತಾವ. ಹಿಂಗ ಒಟ್ಟು ಎಲ್ಲಿ ಮಾಲ್ ಸಿಗ್ತೈತಲ್ಲ ಅದನ್ನ ಹೇರ್ಕೊಂಡು ಹೋಗೋದು ಇಳಿಸೋದು ಅದ್ರ ಕೆಲಸ. ಹೌದಾ? ಹಿಂಗ ಅದರ ಕೊಡುಗೆ ತುಂಬಾ ದೊಡ್ಡದೈತಿ. 18-20 ಮತ್ತೇನು ಕಡಿಮೆ ಅಲ್ಲ. ಒಟ್ಟು ಸೇವಾ ವಲಯದೊಳಗ 18-20 ದೊಡ್ಡದಾಗ್ತದೆ. 11-14% ಪ್ರಯಾಣ ಅನ್ನುವಂಥದ್ದು. ಇದು ಪ್ರಯಾಣ ಗೊತ್ತೈತಿ ನಿಮಗ, ಪ್ಯಾಸೆಂಜರ್ ಸರ್ವಿಸ್ ಅಂತೀವಿ. ಸೊ ಮ್ಯಾನ್ಲಿ ಈಗಂತೂ ಕ್ರೂಸ್ದೊಳಗೆ ಯಾರು ಹೋಗೋದಿಲ್ಲ, ಹಡಗಿನಾಗ ಯಾರು ಹೋಗೋದಿಲ್ಲ. ಹೋದ್ರು ಬಹಳ ಅಪರೂಪ ಕಡಿಮೆ. ಅಲ್ಲೇ ಸಮೀಪದೊಳಗಿದ್ರೆ ಹೋಗ್ತಾರೆ, ಇಲ್ಲಂದ್ರೆ ವಿಮಾನಯಾನ ವಿದೇಶಕ್ಕೆ ಅಂತ ಏನೈತಲ್ಲ, ಸೊ ಅದರದ್ದು ಕೂಡ ನೆಕ್ಸ್ಟ್ ಪ್ರಯಾಣ ಪ್ಯಾಸೆಂಜರ್ ಸರ್ವಿಸ್. ದೆನ್ ಕಮ್ಸ್ ಟ್ರಾನ್ಸ್ಪೋರ್ಟೇಷನ್ ಅನ್ನುವಂಥದ್ದು 9-11% ಅಂತ ನಾವು ನೋಡಕತ್ತೀವಿ. ಓಕೆ, ಸೊ ಹೀಗೆ ಅದು ಸರ್ವಿಸ್ ಒಳಗೆ ಮೇಜರ್ ಕಾಂಟ್ರಿಬ್ಯೂಟರ್ಸ್. ಇನ್ನು ಭಾರತದ ಟಾಪ್ 10 ಆಮದು ಸರಕುಗಳು ಆಗ್ಲೇ ನೋಡಿವಿ, ಜಸ್ಟ್ ಹಂಗೆ ನೀವು ಗ್ಲಾನ್ಸ್ ಮಾಡ್ತಾ ಹೋಗ್ಬೋದು. ಸೊ ಪೆಟ್ರೋಲಿಯಂ ಕಚ್ಚಾ ಅತ್ಯಂತ ದೊಡ್ಡ ಆಮದು, ಫಾಲೋಡ್ ಬೈ ದಟ್ ಚಿನ್ನ, ನೆಕ್ಸ್ಟ್ ಪೆಟ್ರೋಲಿಯಂ ಉತ್ಪನ್ನಗಳು, 4th ಕಲ್ಲಿದ್ದಲು, ಕೋಕ್ ಮತ್ತು ಬ್ರಿಕೆಟ್ಗಳು ಆಗ್ಲೇ ಹೇಳಿದೀನಿ, 5th ಮುತ್ತು, ಅಮೂಲ್ಯ ಹರಳುಗಳು, ಅರೇಕಲ್ಲುಗಳು, ಸೆಮಿಸ್ಟೋನ್ಸ್ ಅಂತ ಬರ್ತಾವ, ಎಲೆಕ್ಟ್ರಾನಿಕ್ ಘಟಕಗಳು ಅಂದ್ರೆ ಉಪಕರಣಗಳು, ಟೆಲಿಕಾಂ ಉಪಕರಣಗಳು, ಫೋನ್ ಗೀನ್ ವಗೈರೆ, ಸಾವಯವ ರಾಸಾಯನಿಕಗಳು, ಆರ್ಗ್ಯಾನಿಕ್ ಕೆಮಿಕಲ್ಸ್, ಡೈರಿ ಇತ್ಯಾದಿಗಳಿಗೆ ಬೇಕಾಗುವ ಕೈಗಾರಿಕಾ ಯಂತ್ರೋಪಕರಣಗಳು. ನೋಡ್ರಿ, ಇವು ಪ್ರಮುಖ ಆಮದುಗಳು. ಕಬ್ಬಿಣ ಮತ್ತು ಉಕ್ಕು ನಾವು ಆಗಲೇ ನೋಡಕತ್ತಿದ್ವಿ. ಕಬ್ಬಿಣ ಮತ್ತು ಉಕ್ಕನ್ನ ಒಂದು ಕಡೆ ರಫ್ತು ಮಾಡ್ತೀವಿ, ಇನ್ನೊಂದು ಕಡೆ ಇಷ್ಟು ಆಮದನ್ನು ಮಾಡ್ಕೊಳ್ತಾ ಇದ್ವಿ. 10th ಇಂಪಾರ್ಟೆಂಟ್ ಐಟಮ್ ಅಂತ ನೋಡಿದ್ವಿ. ಈಗ ಇಲ್ಲಿ ಭಾರತ ಹೆಚ್ಚು ಆಮದು ಮಾಡಿಕೊಂಡ ಟಾಪ್ 10 ದೇಶಗಳು, ಎಕ್ಸ್ಪೋರ್ಟ್ ಆಗ್ಲೇ ನೋಡಿದ್ರಿ ನೀವು. ಫಸ್ಟ್ ಯಾರಿದ್ರಪ್ಪ? ಒಂದರ ನೆನ್ಪಿಟ್ಕೊರಿ. ಮತ್ತೆ ಅಮೆರಿಕ ನಮ್ಮ ರಫ್ತುದೊಳಗ ಮೊದಲ ಸ್ಥಾನದೊಳಗಿದ್ದವರು ಅಮೆರಿಕ. ಹೌದಲ್ಲ? ಹಂಗ ಉಳಿದ 10 ದೇಶಗಳದ್ದು ಫುಲ್ ಲಿಸ್ಟ್ ನಿಮ್ಗೆ ಕೊಟ್ಟೈತಿ. ಮತ್ತೊಮ್ಮೆ ನೋಡ್ಬೇಕು, ಒಂದು 3-4 ಸಲ ನೋಡಿದಾಗ ಒಂದೀಟ ಅಂತ ಅಂದಾಜು ನೆನಪುಳಿದಿ. ಈಗ ನಾವು ಎಲ್ಲಿಂದ ಆಮದು ಮಾಡ್ಕೋತೀವಿ ಅನ್ನೋದಕ್ಕೆ ಇವು ಪ್ರಮುಖ ಮೂಲಗಳು. ನೋಡ್ರಿ, ಭಾರತ 140 ದೇಶಗಳಿಂದ ಈಗ 6,000 ಸರಕುಗಳನ್ನ ಆಮದು ಮಾಡ್ಕೊಳ್ತದ. ಅದರ ಪೈಕಿ 2019-20 ಭಾರತದ ಅತಿ ದೊಡ್ಡ 10 ಆಮದು ಮೂಲಗಳು ಮತ್ತು ಅವುಗಳ ಮೌಲ್ಯ ಇಲ್ಲಿ ತಾವು ನೋಡ್ಬೇಕು. ಚೀನಾ, ಅಲ್ಲಿ ಹೆಂಗ $57 ಬಿಲಿಯನ್ ಹೆಚ್ಚು ಕಡಿಮೆ ಸೇಮ್ ಫಿಗರ್. ಅಮೆರಿಕಕ್ಕ ನಾವು ರಫ್ತು ಮಾಡ್ತೀವಿ, ಅಷ್ಟ ಮೌಲ್ಯದ್ದು ಚೀನಾದಿಂದ ಆಮದು ಮಾಡ್ಕೋತೀವಿ. ಹೀಗಾಗಿ ಇವ್ರದ್ದು ನಮ್ಮ ಒಟ್ಟಾರೆ ಆಮದುಗಳೊಳಗೆ ದಿಸ್ ಇಸ್ ಇಂಟ್ರೆಸ್ಟಿಂಗ್. ರಾದರ್ ನಾವು ಚೀನಾನ್ನ ಸಿಕ್ಕಾಪಟ್ಟೆ ತೆಗಳ್ತೀವಿ, ಬೈತೀವಿ, ಅಟ್ಟಿದ್ದು ಅವ್ರಿಗೆ ಈ ಪರಿ ರೊಕ್ಕ ಕೊಡ್ತೀವಿ. ಶಾಣ್ಯಾರ ಹೌದಲ್ಲ ನಾವು? ಶಾಣ್ಯಾರ ಹೌದಲ್ಲ? ಸೊ ಹಂಗ ಚೀನಾದ ಮ್ಯಾಗ ಭಾರತ ಅಷ್ಟು ದೊಡ್ಡ ಅವಲಂಬನೆ ಆಗ್ಬಿಟ್ಟದ, ಬಿಡಿಸ್ಕೊಳ್ಳಾರದಷ್ಟು ಅವಲಂಬನೆ. ಯಾಕಂದ್ರೆ ಹಲವಾರು ವಸ್ತುಗಳನ್ನ ಅವರಷ್ಟು ಕಡಿಮೆ ಖರ್ಚಿನೊಳಗ ಕೊಡೋರು ನಮಗೆ ಯಾರೂ ಇಲ್ಲ. ಅವರಷ್ಟು ಕಡಿಮೆ ಖರ್ಚಿನೊಳಗೆ ಯಾರು ಕೊಡೋರಿಲ್ಲ. ಹಿಂಗಾಗಿ ಸೊ ಎಲ್ಲಿ ಸಿಗ್ತೈತಿ ಅಲ್ಲಿ ತಗೋತೀವಿ. ದಟ್ ಇಸ್ ಹೌ ಇಟ್ ಈಸ್. ಹೌದೌದು, ಇಟ್ ಇಸ್ 1920 ಶಶಿ. ಹೌದು, ಆ ಫಿಗರ್ ಇದು. ಕೆಲವು ಅವು ಸಿಗ್ತಾವ, ಕೆಲವು ಇವು ಸಿಗ್ತಾವ. ಯಾವ ಸಿಗ್ತಾವ ಅವನ್ನ, ಇದೊಂದು ರಫ್ ಐಡಿಯಾ ನಿಮ್ಗೆ ಇರ್ಲಿ ಅಂತ ನಾ ಹೇಳೇನಲ್ಲ. ಈ ವರ್ಷ ಇದ್ದು ಮುಂದಿನ ವರ್ಷ ಆಗಿಲ್ಲ. ಹೌದಾ? ಸೊ ಹೀಗೂ ಆಗ್ತಿರ್ತಾವ. ಎನಿವೆ
ಈಗಲೂ ಕೂಡ ಟಾಪ್ ಇಂಪೋರ್ಟ್ ಇಂಡಿಯಾಕ್ಕಿರೋದು ಇಟ್ ಇಸ್ ಚೀನಾ ಓನ್ಲಿ. ಚೀನಾ ಓನ್ಲಿ ಇಟ್ ಇಸ್ ದ ಲಾರ್ಜೆಸ್ಟ್ ಸೋರ್ಸ್ ಆಫ್ ಅವರ್ ಇಂಪೋರ್ಟ್ಸ್ ಅಂತ ನೋಡ್ತೀವಿ. ಅಂಡ್ ಯುನೈಟೆಡ್ ಸ್ಟೇಟ್ಸ್ ನೋಡಕತ್ತೀವಿ. ಹಾ ಇರ್ಬೋದು, ಮ್ಯಾಲ ಕೆಳಗ ಆಗ್ಯಾವ UAE ಅಂಡ್ USA ಅನ್ನೋದನ್ನ ಶಶಿ ಹೇಳಕತ್ತಾರ, ಇರ್ಬೋದು. ನೋಡೋಣ ಕೊಡೋಣ, ಬೇಕಾದ್ರೂ ಕೊಡೋಣ. ಬಹಳ ಡಿಫರೆನ್ಸ್ ಇರೋದಿಲ್ಲ, 1% ಹೆಚ್ಚು 1% ಕಡಿಮೆ. ಮೇಜರ್ ಡಿಫರೆನ್ಸ್ ಆಗೋದು ಚೀನಾದ ಜೊತೆ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ $30 ಬಿಲಿಯನ್ ವರ್ತ್ ಆಮದು, UAE ದಿಂದ $25 ಬಿಲಿಯನ್, ಸೌದಿ ಅರೇಬಿಯಾದಿಂದ $23 ಬಿಲಿಯನ್. ಇವೆಲ್ಲ ಏನದಾವ ಅಂತಂದ್ರ ಇವೆಲ್ಲ ಏನು ಅಂತಂದ್ರ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದ ಮೇನ್ಲಿ ಇವು ಈ ದೇಶಕ್ಕೆ ಬಂದಿವ್ ಅಂದ್ರ. ರಷ್ಯಾ ಒನ್ಸ್ ಅಗೇನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇನ್ಲಿ ಅಂಡ್ ಡಿಫೆನ್ಸ್ ಪ್ರಾಡಕ್ಟ್ಸ್. ರಷ್ಯಾ ಜೊತೆ ಅಂತಂದ್ರ ಇಟ್ ಇಸ್ ಪೆಟ್ರೋಲ್ ಅಂಡ್ ಡಿಫೆನ್ಸ್ ಪ್ರಾಡಕ್ಟ್ಸ್. ಸ್ವಿಟ್ಜರ್ಲ್ಯಾಂಡ್ ಮ್ಯಾಕ್ಸಿಮಮ್ ಮಷಿನರೀಸ್ ಸ್ವಿಟ್ಜರ್ಲ್ಯಾಂಡ್ ದಿಂದ ನಾವು ತರಿಸ್ಕೊಳ್ಳೋದು. ಹಾಂಗ್ಕಾಂಗ್ ಅನದರ್ ಸೋರ್ಸ್ ಆಫ್ ಅವರ್ ಇಂಪೋರ್ಟ್ಸ್. ದೆನ್ ಕಮ್ಸ್ ದಕ್ಷಿಣ ಕೊರಿಯಾ, ನಿಮ್ಗೆ ಗೊತ್ತೈತಿ, ಮೇನ್ಲಿ ಎಲೆಕ್ಟ್ರಾನಿಕ್ ಅಂಡ್ ಆಟೋಮೊಬೈಲ್ ಗೂಡ್ಸ್. ಇಂಡೋನೇಷಿಯಾ $12.8 ಬಿಲಿಯನ್. ಇದು ತಾಳಿ ಎಣ್ಣೆ. ಇಂಡೋನೇಷಿಯಾ ಅಂತಂದ್ರ ತಾಳೆ ಎಣ್ಣೆ ಅಂದ್ರ ಪಾಮಾಯಿಲ್ ಇಲ್ಲಿಯ ಮೇಜರ್ ಇಂಪೋರ್ಟ್ ನಮ್ದು. ಸೊ ಇದ ದೊಡ್ಡ ಹೊಡೆತ ನಮಗೆ. ಸಿಂಗಾಪುರ್ 12.2. ಸೊ ಹೀಗೆ ಟಾಪ್ 10, ಒಂದು ರ್ಯಾಂಕ್ ಹೆಚ್ಚು ಒಂದು ರ್ಯಾಂಕ್ ಕಡಿಮೆ, ಒಂದು ದೇಶ ಒಳಗ ಒಂದು ದೇಶ ಹೊರಗ ಹೆಚ್ಚು ಕಡಿಮೆ. ದಿಸ್ ಇಸ್ ವಾಟ್ ಈಸ್ ಅವರ್ ಪಿಕ್ಚರ್ ಅಬೌಟ್ ದ ಇಂಪೋರ್ಟಿಂಗ್ ಕಂಟ್ರೀಸ್. ಟಾಪ್ ಇಂಪೋರ್ಟಿಂಗ್, ನಾವು ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ಇದೊಂದು ಮಾಹಿತಿ. ಇನ್ನ ಇಲ್ಲಿ ಒಂದು ಕಾಂಪ್ರಿಹೆನ್ಸಿವ್ ಪಿಕ್ಚರ್. ಈಗ ಒಂದ್ ಕಡೆ ಎಕ್ಸ್ಪೋರ್ಟ್ ಅಂತ ನೋಡಿದ್ವಿ, ಇನ್ನೊಂದು ಕಡೆ ಇಂಪೋರ್ಟ್ ಅಂತ ನೋಡಿದ್ವಿ. ಈಗ ಅವು ಎರಡೂ ಕೂಡಿದ್ದು 2021-22 ಹಣಕಾಸು ವರ್ಷದೊಳಗ ಸುಮಾರು $422 ಬಿಲಿಯನ್ ಸರಕುಗಳನ್ನ ಭಾರತ ರಫ್ತು ಮಾಡ್ಯದ. ಮತ್ತು ಅದೇ ಹಣಕಾಸು ವರ್ಷದೊಳಗ $250 ಬಿಲಿಯನ್ ಸೇವೆಗಳನ್ನ ರಫ್ತು ಮಾಡ್ಯದ. ನೋಡ, ಎರಡು ಕೂಡಿಸ್ಕೊಂಡ್ರೆ ಎಷ್ಟಾಕತಿ ನೀವು ವಿಚಾರ ಮಾಡಿ. 2, 4, 6, $672 ಬಿಲಿಯನ್. $672 ಬಿಲಿಯನ್ ವರ್ತ್ ಗೂಡ್ಸ್ ಅಂಡ್ ಸರ್ವಿಸಸ್ ಭಾರತದಿಂದ ಏನಾಗ್ಯಾವಪ್ಪ, ರಫ್ತಾಗ್ಯಾವ. ಅದೇ ಹೊತ್ತಿಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ 2021-22 ಹಣಕಾಸು ವರ್ಷದೊಳಗ ಶತಕೋಟಿ ಅಮೆರಿಕನ್ ಡಾಲರ್ದೊಳಗ ಅದರ ಒಟ್ಟು ವ್ಯಾಪಾರ ಇಲ್ಲಿ ಎಷ್ಟೈತಿ ಅನ್ನೋ ಪಿಕ್ಚರ್ ನಿಮಗೆ ಸಿಗ್ತದ. ಸಮಾಧಾನಲೇ ನೋಡ್ಕೋಬೇಕು, ಇದನ್ನ ಏನ್ ಕಷ್ಟ ಇಲ್ಲ. ಇದು ಒಟ್ಟು ವ್ಯಾಪಾರ. ಈಗ ಫಾರ್ ಎಕ್ಸಾಂಪಲ್ ನಾವು ಆಗಲೇ ನೋಡಿದ್ವಿ, ಅಮೆರಿಕ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ. ಹಾಗಿದ್ರೆ ಅದರಿಂದ ಒಟ್ಟು ಆಮದು ನಾವು ಎಷ್ಟು ಮಾಡ್ಕೊಂಡಿವಿ ಮತ್ತು ಅವ್ರಿಗೆ ಎಷ್ಟು ರಫ್ತು ಮಾಡಿವಿ, ಅದರದ್ದು ಎರಡೂ ಕೂಡಿದ್ರದ ಮೌಲ್ಯ ಎಷ್ಟು, ಮತ್ತಿದು ಭಾರತದ ಒಟ್ಟಾರೆ ವ್ಯಾಪಾರದೊಳಗೆ ಪರ್ಸೆಂಟೇಜ್ ಎಷ್ಟು ಅದನ್ನು ತೆಗಿಬಹುದು. ಮತ್ತು ಆ ದೇಶದೊಂದಿಗೆ ನಮ್ಮದೇನ ಡೆಫಿಸಿಟ್ ಐತೋ ಸರ್ಪ್ಲಸ್ ಐತೋ ಆ ಪಿಕ್ಚರ್ ಕೂಡ ನಿಮ್ಗೆ ಇಲ್ಲಿ ಕಂಡು ಬರ್ತದ. ನೋಡ್ರಿ, ರ್ಯಾಂಕ್ 1, 2, 3, 4 ದೇಶ ಅಲ್ಲಿ ಮಾಡಿರುವಂತ ರಫ್ತುಗಳು ಬಿಲಿಯನ್ ಡಾಲರ್ದೊಳಗ, ಆ ದೇಶದಿಂದ ಮಾಡಿಕೊಂಡಿರುವಂತ ಆಮದುಗಳು. ಹಿಂಗಾಗಿ ಇದು ಎರಡು ಕೂಡಿದ್ದು 76 + 43 119. ಇದು ಒಟ್ಟು ವ್ಯಾಪಾರದ ಮೌಲ್ಯ. ಇನ್ನು ಇವ್ರ ಜೊತೆ ವ್ಯಾಪಾರ ಸಮತೋಲನ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದ್ರೆ ಏನು, ಅವ್ರು ನಮಗ್ ಕೊಡೋದೈತೋ ನಾವು ಅವ್ರಿಗೆ ಕೊಡೋದೈತೋ ಅಂತ ಚಿತ್ರ. ಮೈನಸ್ ಇತ್ತು, ನಾವು ಅವ್ರಿಗೆ ಕೊಡೋದೈತಿ ಅಂತ. ಏನು ಇಲ್ಲ ಅಂತಂದ್ರ ಅದನ್ನ ಪ್ಲಸ್ ಅಂತ ತಿಳ್ಕೊಬೇಕು. ಸರಿನಾ? ಸೊ ಹೀಗೆ ಅಮೆರಿಕ ಜೊತೆಗೆ $76 ಬಿಲಿಯನ್ ರಫ್ತು ಮಾಡಿವಿ, $43 ಬಿಲಿಯನ್ ಅಲ್ಲಿಂದ ಆಮದು ಮಾಡ್ಕೊಂಡಿವಿ. ಒಟ್ಟು ವ್ಯಾಪಾರ $119 ಬಿಲಿಯನ್ ಆಯ್ತು. ಹೀಗಾಗಿ ಅವ್ರು ನಮಗ್ ಕೊಡೋದು ಎಕ್ಸ್ಟ್ರಾ $32 ಬಿಲಿಯನ್. ಇದೊಂದು ದೊಡ್ಡ ಖುಷಿ ಪಡಬೇಕು. ಅಟ್ಲೀಸ್ಟ್ ಅಷ್ಟು ಆ ದೇಶದ ಜೊತೆಗೆ ಸರ್ಪ್ಲಸ್ ಐತಲ್ಲ, ಅದು ದೊಡ್ಡ ಅಡ್ವಾಂಟೇಜ್. ಯಾಕಂದ್ರೆ ಸೀದಾ ಡಾಲರ್ ಸಿಕ್ಬಿಡ್ತಾವ ಅನ್ನೋದು ಇಂಡಿಯಾಕ್ಕೆ ದೊಡ್ಡ ಅಡ್ವಾಂಟೇಜ್. ಚೀನಾ ನೋಡ್ರಿ, ನಾವು ಮಾಡುವಂತ ರಫ್ತು $21 ಬಿಲಿಯನ್ ಆದ್ರೆ ಆಮದು $94 ಬಿಲಿಯನ್. ಒಟ್ಟು ವ್ಯಾಪಾರ $115 ಬಿಲಿಯನ್. ನಾವು ಅವರಿಗೆ ಕೊಡಬೇಕಾಗಿರೋ ಡೆಫಿಸಿಟ್ $72 ಬಿಲಿಯನ್. ಆಲ್ಮೋಸ್ಟ್ ಅರ್ಧ ಇದ್ರ ಜೊತೆನೇ ನಮ್ಮದು ಡೆಫಿಸಿಟ್ ಇರುವಂತದ್ದು. ಮುಂದೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ $28 ಬಿಲಿಯನ್ ರಫ್ತು ಮಾಡಿವಿ ಅವರಿಗೆ, ಬಟ್ ತರಿಸಿಕೊಳ್ಳೋದು $44 ಬಿಲಿಯನ್. ಒಟ್ಟು ವ್ಯಾಪಾರ 72 ಆದ್ರೆ -60 ಅಂದ್ರೆ ನಾವು ಅವರಿಗೆ ಕೊಡಬೇಕಷ್ಟು ಬಿಲಿಯನ್. ಸೇಮ್ ಸೌದಿ ಅರೇಬಿಯಾ 4ನೇ ಸ್ಥಾನದೊಳಗ $8 ಬಿಲಿಯನ್ ರಫ್ತು ಆದ್ರೆ $34 ಬಿಲಿಯನ್ ಆಮದು. ಒಟ್ಟು ವ್ಯಾಪಾರ 42 -28 ಬಿಲಿಯನ್ ಅಂದ್ರೆ ನಾವು ಅವರಿಗೆ ಕೊಡಬೇಕಾದದ್ದು.
ರಷ್ಯಾ ಕೇವಲ $1 ಬಿಲಿಯನ್ ರಫ್ತು. ನೋಡ್ರಿ ಒಂಚೂರು ಅಸಹ್ಯ ಅನಿಸ್ತೈತಿ ಇದು, ಆದ್ರೂ ಕೇವಲ $1 ಬಿಲಿಯನ್ ವರ್ತ್ ಗೂಡ್ಸ್ ಅನ್ನ ನಾವು ಅವ್ರಿಗೆ ಏನ್ ಕೊಡಬಲ್ವಿ? ಅಷ್ಟಕ್ಕೂ ಅಲ್ಲಿರೋ ಜನಸಂಖ್ಯೆ ಆದ್ರೂ ಎಷ್ಟು? ತುಂಬಾ ಕಡಿಮೆ ಜನಸಂಖ್ಯೆ, ಅವ್ರದವ್ರಿಗೆ ರಗಡೈತಿ, ನಾವೇನು ಅವ್ರಿಗೆ ಕೊಡೋದೈತಿ? ಹಿಂಗೆ ಪರಿಸ್ಥಿತಿ, ಹೌದಲ್ಲ? ಸೊ ಹೀಗೆ ಕೊಡೋದು, ಕಳಿಸಿದ್ದು $1 ಬಿಲಿಯನ್, ತರಿಸ್ಕೊಂಡದ್ದು $21 ಬಿಲಿಯನ್, ಒಟ್ಟು ವ್ಯಾಪಾರ 22, ನಾವು ಅವರಿಗೆ ಡೆಫಿಸಿಟ್ ಇರೋದು 20. ಸೊ ಇದೇ ರೀತಿ ಒಳಗ ಜರ್ಮನಿ, ಹಾಂಗ್ಕಾಂಗ್, ಇಂಡೋನೇಷ್ಯಾ, ದಕ್ಷಿಣ ಕೊರಿಯಾ ಒಂದೊಂದರ ಸಮಾಧಾನದಿಂದ, ಇದು ಕ್ಲಾಸ್ನಾಗ ನಾನೇ ಹೇಳ್ಬೇಕು ಅಂತಿಲ್ಲ, ಒಂದು ಐಡಿಯಾ ಸಿಕ್ಕ ಬಳಕ ಒಂದು 4-5 ಸಲ ಇದ್ರ ಮ್ಯಾಗ ಕಣ್ಣಾಡ್ಸ್ರಿ, ಅವಾಗ ನಿಮಗ ಒಂದು ಐಡಿಯಾ ಬರ್ತದೆ. ಏನಪ್ಪಾ? ಓಕೆ, ಒಟ್ಟಾರೆ ನಾವು ಜಗತ್ತಿನೊಳಗ ಇಷ್ಟು ದೇಶ ಜೊತೆ ಇಂಥ ವ್ಯಾಪಾರ ಸಂಬಂಧ ಹೊಂದಿದೀವಿ ಅಂತ ಒಂದು ಐಡಿಯಾ ಬರ್ತದೆ. ಒಟ್ಟಿನೊಳಗೆ ಇಲ್ಲಿ 22 ದೇಶಗಳದ್ದು ಒಂದು ಲಿಸ್ಟ್ ಕೊಟ್ಟಿನಿ ನಾನು. 22 ದೇಶಗಳದ್ದು ಒಂದು ಲಿಸ್ಟ್ ಕೊಟ್ಟು ಕೊನೆಗೆ ಉಳಿದ ದೇಶಗಳು ಇಲ್ಲಿ ಲೆಕ್ಕ ಹಾಕಕ್ಕೆ ಬರಲಾರ್ದಂಥವು $126 ಬಿಲಿಯನ್ ಅವುಗಳಿಗೆ ರಫ್ತು ಮಾಡಿವಿ, $104 ಬಿಲಿಯನ್ ಆಮದು ಮಾಡ್ಕೊಂಡಿವಿ. ಒಟ್ಟು ವ್ಯಾಪಾರ ಉಳಿದ ದೇಶಗಳೊಂದಿಗೆ $231 ಬಿಲಿಯನ್, ತುಂಬಾ ದೊಡ್ಡದೇ. ಅಲ್ಲಿಂದ ನಮಗೆ ಬರೋದು 21.86. ನಾಟ್ ಆಲ್ ಆರ್ ಇಂಪಾರ್ಟೆಂಟ್, ಬಟ್ ಹ್ಯಾವಿಂಗ್ ಎ ಗ್ಲಾನ್ಸ್ 2-3 times, just you go through it, you'll get a wide broad idea. ಹೌದಲ್ಲ? ಸೊ ಅದು ಬೇಕು ಅನ್ನುವಂಥದ್ದು. ಯಾಕಂದ್ರೆ ಯಾವಾಗಲೂ ಈ ಫಾರಿನ್ ಟ್ರೇಡ್ ಅಂತ ಬಂದಾಗ ಡೈರೆಕ್ಷನ್ ಆಫ್ ಟ್ರೇಡ್ ಅಂಡ್ ಕಾಂಪೋಸಿಷನ್ ಆಫ್ ಟ್ರೇಡ್ ಇವೆರಡು ಇಂಪಾರ್ಟೆಂಟ್ ಸಂಗತಿಗಳು, ಹೌದಾ? ಸೊ ಇದು ಡೈರೆಕ್ಷನ್ ಆಫ್ ಟ್ರೇಡ್ ಅಂತ ನಾವು ನೋಡ್ತೀವಿ. ಕಾಂಪೋಸಿಷನ್ ಅಂದ್ರೆ ವಸ್ತುಗಳು ಕಳಿಸೋದು ಮತ್ತು ತರಿಸ್ಕೊಳ್ಳೋದು, ಓಕೆನಾ? ಸೊ ಹಾಗಿದ್ರೆ ಭಾರತದ ಒಟ್ಟಾರೆ ವ್ಯಾಪಾರ 2021-22 ಒಳಗ ರಫ್ತು ಮಾಡಿದ್ದು $422 ಬಿಲಿಯನ್, ಆಮದು ಮಾಡಿಕೊಂಡದ್ದು $612, ಒಟ್ಟಾರೆ ವ್ಯಾಪಾರ $1034 ಬಿಲಿಯನ್. ನಾವು ಡೆಫಿಸಿಟ್ ಕೊರತೆ ಹೊಂದಿರೋದು $192 ಬಿಲಿಯನ್. ಟಾಪ್ 5 ಸಾಕು. ಬಟ್ ನಾನು ಹೇಳಿದ್ದು ನೋಡ್ರಿ, ಈ ಕಡಿ ಪಿಕ್ಚರ್ ನೋಡಿದಾಗ ನಿಮ್ಗೊಂದು ಐಡಿಯಾ ಬರ್ತದೆ, ಕಡೆ 2 ಸಾಲುಗಳನ್ನು ನೋಡಿದಾಗಲೂ ನಿಮ್ಗೊಂದು ಐಡಿಯಾ ಬರ್ತದೆ, ಹೌದಾ? ಸೊ ಅದಕ್ಕಾಗಿ ಒಂದು ಕಾಂಪ್ರಿಹೆನ್ಸಿವ್ ಐಡಿಯಾ ಇರಲಿ ಅಂತ ಹೇಳಿ ಕೊಟ್ಟೇನೆ ನಾನು, ಸಮಾಧಾನಲೇ ನೋಡ್ಕೊಳ್ಳಿ, ಓಕೆನಾ? ಸೊ ಇದಿಷ್ಟು ಈ ಒಂದು ವಿದೇಶಿ ವ್ಯಾಪಾರದ ಕುರಿತಾಗಿ ಒಂದು ಮಾಹಿತಿ. ಎಸ್ ಮಿತ್ರರೇ, ಸಂದಾಯ ಬಾಕಿ ಕುರಿತಾಗಿ ಕೂಡ ಪ್ರಶ್ನೆಗಳು ಬರ್ತಾವ. ಸೊ ಸಂದಾಯ ಬಾಕಿ ಅಂದ್ರೆ ಏನು, ಏನೇನನ್ನು ಒಳಗೊಂಡಿರ್ತದ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದ್ರೆ ಏನು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಏನು, ಇದ್ರೊಳಗೆ ರೆವೆನ್ಯೂ ರಿಸಿಪ್ಟ್ಸ್ ಅಂದ್ರೆ ಏನು, ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂದ್ರೆ ಏನು, ಯಾವುದನ್ನ ಯಾವ ತರ ಸೇರಿಸ್ತಾರ, ಸ್ಕಿಪ್ ಮಾಡೋದಿಲ್ಲ. ಒಂದೀಟು ಇದನ್ನ ನಾವು ನಮ್ಮ ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಒಳಗೆ ಇಟ್ಟುಕೊಂಡು ಒಂದಿಷ್ಟು ಇದರ ಮ್ಯಾಗ ಚರ್ಚೆ ಮಾಡಿ, ಸಮಯ ಉಳಿದ್ರ ಒಂದಿಷ್ಟು MCQs ಗಳನ್ನ ಚರ್ಚೆ ಮಾಡೋಣ ಇವತ್ತರ ಮ್ಯಾಗ, ಹೌದಾ? ಓಕೆನಾ? 4 PM ಇದೆ. ಇದು ಪೆಂಡಿಂಗ್ ಕ್ಲಾಸ್, ನಿಮ್ಗೆ ಗೊತ್ತಿರ್ಬೋದು, ಇದು ಪೆಂಡಿಂಗ್ ಕ್ಲಾಸ್. ಮೊನ್ನೆ ಮ್ಯಾರೇಜ್ ಹೋಗಿದ್ನಲ್ಲ, ಅವತ್ತಿಂದು ಉಳಿದಿತ್ತು, ಈಗ ಹಾಕಿದ್ರೆ ಮುಗಿಸಿವಿ. ಸೊ 4 ಗಂಟೆದ್ದು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇವತ್ತಿಂದು ಐತಿ. ಸೊ ಅಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ರೈಟ್, ಥ್ಯಾಂಕ್ ಯು, ಹ್ಯಾವ್ ನೈಸ್ ಟೈಮ್, ಎಂಜಾಯ್ ಯುವರ್ ಡೇ ಫ್ರೆಂಡ್ಸ್. ಅಟ್ಯಾಚ್ ಹಾಕಿದ್ದೀರಾ?